ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಜಟಾಪಟಿ ಆಗ್ತಾ ಇದೆ. ಇಲ್ಲಿ 2000 ಎಕರೆ ಇತ್ತಲ್ರಿ, ನಾನೆಲ್ಲ ಪ್ಲಾನ್ ಮಾಡಿಕೊಂಡಾಗ ನಾನು ಪ್ಲಾನ್ ಮಾಡಿದಾಗಿದ್ದಂಥ ಯೋಜನೆಯೇ ಬೇರೆ, ನೀವು ಮಾಡಕ್ಕೆ ಹೊರಟಿರೋ ಯೋಜನೆಯೇ ಬೇರೆ. ಇಲ್ಲಿ 2000 ಎಕರೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆದ ತಕ್ಷಣ 2000 ಎಕರೆಗಳಲ್ಲಿ 1250 ಎಕರೆಗಳಷ್ಟು ಭೂಮಿ ಡಿ ಕೆ ಶಿ ಅವರ ಹೆಸರು ಕೇಳುತ್ತಲೇ ನಡುಗಿ ಹೆದರಿ ಅಲ್ಲಿಂದ ಕಾಲು ಕಿತ್ತುಬಿಟ್ಟಿದೆ. ಓಡ್ ಹೋಗ್ಬಿಡ್ತಾ ಅದು ಜಮೀನು. ಏನಾಯ್ತಾ ಜಮೀನು ನನಗೆ ಗೊತ್ತಾಗಬೇಕಲ್ಲ ಲೆಕ್ಕ. ಇವತ್ತು ನಾವೇನು ಮಾಡಕ್ಕೆ ಹೊರಟಿದ್ವಿ, ಇವರೇನು ಮಾಡ್ತಾ ಇದ್ದಾರೆ ಅಂತ ಒಂದು ಭಾಗ. ಇಲ್ಲ ರೀ, ನಾವು ಜಮೀನು, ನೀವು ಕರೀರಿ ಕುಮಾರಣ್ಣ, ಅದೆಲ್ಲಿ ಕರಿತೀರೋ ಕರೀರಿ, 3 ದಿನ ಮುಂಚೆ ಹೇಳ್ಬಿಡಿ ನಮಗೆ ಎಲ್ಲಿ ಬರಬೇಕು ಅಂತೇಳಿ ನಿಮ್ದೆಲ್ಲ ಪ್ರಶ್ನೆ ಇಟ್ಕೊಂಡು ಬನ್ನಿ, ನಾನು ಉತ್ತರ ಕೊಡ್ತೀನಿ. ಏನು ಬಿಡದಿ ಟೌನ್ಶಿಪ್ ಹಾಗಾದರೆ ನೋಡಿ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಇಲ್ಲಿ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ವಿಚಾರ ಬಂದಾಗ ಬರೀ 2000 ಎಕರೆದ ಇದು ಅಥವಾ 750 ಎಕರೆದ, ಇದ್ರ ಇಡೀ ಉದ್ದೇಶ ಏನಾಗಿದೆ? ಇಲ್ಲಿ 6000 ಎಕರೆಗಿಂತ ಮೀರಿದಂಥ ಒಂದು ಯೋಜನೆ ಇದರ ಹಿಂದೆ ಅಡಗಿದೆಯಾ? ಇಲ್ಲಿ ಇವ್ರು ಮಾಡ್ತಿರೋ ಪ್ರೋಗ್ರಾಮ್ ಏನು, ಅವ್ರು ಮಾಡ್ತಿರೋ ಪ್ರೋಗ್ರಾಮ್ ಏನು ಅನ್ನೋ ಒಂದು ವಿಚಾರ ಬಂದಾಗ ನೋಡಿ, ಈಗ ಆಲ್ರೆಡಿ 9 ಗ್ರಾಮಗಳ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ. ಡಿಸೆಂಬರಲ್ಲಿ ಭೂ ಸ್ವಾಧೀನದ ಅಂತಿಮ ಅಧಿಸೂಚನೆ ಇದಕ್ಕೆ ಪ್ರಕಟವಾಗುತ್ತೆ, ಆದೇಶ ಬರುತ್ತೆ. 6731 ಎಕರೆ ಖಾಸಗಿ ಮಾಲೀಕತ್ವದ ಭೂಮಿ ಇಲ್ಲಿ ಸ್ವಾಧೀನ ಆಯಿತು. ಅಂದರೆ ಬೇರೆ ಬೇರೆಯವ್ರು ಯಾರದು ಜಮೀನಿತ್ತಲ್ಲ ವಶಪಡಿಸ್ಕೊಂಡಾಯಿತು. 750 ಎಕರೆ ಇತ್ತಲ್ಲ, ಇದು ಸರ್ಕಾರಿ ಜಮೀನು. ಕುಮಾರಸ್ವಾಮಿ ಅವರು ಹೇಳ್ತಿರೋದು ಇಲ್ಲಿ 2000 ಎಕರೆ ಇತ್ತು, ಅದು 750 ಹೇಗಾಯಿತು? ಈ 2000 ಎಕರೆಯಲ್ಲೇ 1250 ಎಕರೆಯಷ್ಟು ಇದನ್ನು ಇವರೇ ಪ್ರೈವೇಟವ್ರು ಕೊಟ್ಟಂತೆ ಮಾಡಿ ಇವರೇ ವಶಪಡಿಸಿಕೊಂಡು ಮತ್ತೆ ಅದನ್ನು ಆ್ಯಸ್ ಇಫ್ ಖಾಸಗಿಯವರಿಂದ ಪಡ್ಕೊಂಡಂತೆ ಏನಾದರೂ ಮಾಡಿದ್ದಾರಾ? ಇದು ಅವರ ಪ್ರಶ್ನೆಯ ತಾತ್ಪರ್ಯ ಅವ್ರದ್ದು. ಸೊ ಯೋಜನೆಗೋಸ್ಕರ ಒಟ್ಟಾರೆ 8493 ಎಕರೆ ಭೂಮಿಯನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಯೋಜನೆಗೆ 20,000 ಕೋಟಿ ಖರ್ಚಾಗುತ್ತೆ ಅಂತ ಅಂದಾಜಿದು. BMRDAನಲ್ಲಿ 2,950 ಕೋಟಿ ರೂಪಾಯಿ ಹಣವನ್ನು ಇದಕ್ಕೆ ಮೀಸಲಾಗಿ ಇಡಲಾಗಿದೆ. ಉಳಿದ 17,500 ಕೋಟಿ ಹಣವನ್ನು ಸರ್ಕಾರ ಸಾಲ ಎತ್ತತ್ತೆ. ವರ್ಕ್ ಲೀವ್ ಪ್ಲೇ ಮಾದರಿಯಲ್ಲಿ ಇದನ್ನು ವಿನ್ಯಾಸ ಮಾಡ್ತಾ ಇದ್ದಾರೆ. ವರ್ಕ್ ಲೀವ್ ಪ್ಲೇ, ಉದ್ಯೋಗ, ವಾಸಕ್ಕೆ ಮನೆ, ಆಟದ ಜಾಗ, ಮಳಿಗೆಗಳು ಇದರಲ್ಲಿ ಇರುತ್ತೆ. AI ಕಂಪನಿಗಳ ಹಬ್ಗೆ 2000 ಎಕರೆ ಜಾಗವನ್ನು ಇಲ್ಲಿ ಮೀಸಲಾಗಿ ಇಟ್ಟುಬಿಟ್ಟಿದ್ದಾರೆ. 1100 ಎಕರೆ ಭೂಮಿಯಲ್ಲಿ ಉದ್ಯೋಗ ಮತ್ತು ಮೈದಾನ ಇರಲಿದೆ. ಬೈರಮಂಗಲ ಕೆರೆ ಇದೆಯಲ್ಲ, 2000 ಕೋಟಿಲಿ ಅದನ್ನು ಪುನರುತ್ಥಾನ ಮಾಡ್ತಾರಂತೆ, ಕೆರೆ ಉದ್ಧಾರ ಮಾಡ್ತೀವಿ ನಾವು ಅಂತ. ಯೋಜನೆ ವೇಳೆ ರೈತರಿಗೆ ವಾರ್ಷಿಕ 30,000 ರೂಪಾಯಿ ಪರಿಹಾರ ಇರುತ್ತೆ. ಇದರಲ್ಲಿ ತರಿ ಭೂಮಿಗೆ 40,000 ರೂಪಾಯಿ ಪರಿಹಾರ ಕೊಡ್ತಾರೆ. ಭಾಗವಾದಂಥ ಜಮೀನಿಗೆ 50,000 ಪರಿಹಾರ ಇರುತ್ತೆ. ಭೂರಹಿತರಿಗೆ ವಾರ್ಷಿಕವಾಗಿ 25,000 ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಸರ್ಕಾರದ ಭರವಸೆ. ಹಳ್ಳಿಗಳ ಸುತ್ತಮುತ್ತ 50 ಮೀಟರ್ ರಿಂಗ್ ರಸ್ತೆ ಕೂಡ ನಿರ್ಮಿಸ್ತಾರೆ ಅಂತೇಳಿ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಈ ಟೌನ್ಶಿಪ್ ಕಥೆ ಏನು? ಒಂದು ಕಡೆ ಪರಮೇಶ್ವರ್ ಅವರು ಈ ತುಮಕೂರಿಗೆ ಬೆಂಗಳೂರು ಉತ್ತರ ಅಂತ ಹೆಸರಿಟ್ಟುಬಿಟ್ರೆ ಒಂದಷ್ಟು ಅನುಕೂಲ ಆಗಿಬಿಡುತ್ತೇನೋ ಅಂತ ಅವ್ರದ್ದೊಂದು ಕ್ಯಾಲ್ಕುಲೇಷನ್ಸ್ ಇತ್ತು. ಯಾಕೋ ಅದು ಬ್ಯಾಕ್ ಫೈರ್ ಆಗುವ ರೀತಿಯಲ್ಲಿ ಕಾಣಿಸ್ತು. ಇಲ್ಲ, ನಾನು ಆ ಥರದ ಉದ್ದೇಶದಲ್ಲಿ ಹೇಳಲಿಲ್ಲ ಅದನ್ನು. ಈಗ ತುಮಕೂರಿಗೆ ಬೆಂಗಳೂರು ಉತ್ತರ ಅಂತ ಹೆಸರಿಟ್ಟು ರಾಮನಗರಿಗೆ ಬೆಂಗಳೂರು ದಕ್ಷಿಣ ಅಂದ್ರಲ್ಲ, ಈ ನಾಮಕರಣಗಳನ್ನು ಮಾಡುವುದರಿಂದ ನಿಜಕ್ಕೂ ಒಂದು ರೀತಿಯಲ್ಲಿ ಇದೂ ಬೆಂಗಳೂರೇನಾ, ಇಲ್ಲೂ ನಾನು ಇನ್ವೆಸ್ಟ್ ಮಾಡ್ಬೋದಾ ಅನ್ನೋ ಒಂದು ಫೀಲನ್ನು ಇನ್ವೆಸ್ಟರ್ಗಳಿಗೆ ಅವರು ಕೊಡ್ತಾರಾ? ಎಲ್ಲ ಒಂದು ಬೆಂಗಳೂರು ಅಂತ ಕರೀತಾರಪ್ಪ, ಬೆಂಗಳೂರು ಉತ್ತರ, ತುಮಕೂರು ಅಂದ ತಕ್ಷಣ ಅದು ಬೆಂಗಳೂರೇ ಆಗಿಬಿಡುತ್ತಾ. ಬೆಂಗಳೂರಿನ ಲಕ್ಷಣಗಳು, ಬೆಂಗಳೂರಿನ ಅನುಕೂಲಗಳು ಅಲ್ಲಿ ತನ್ನಿಂತಾನೇ ಕ್ರಿಯೇಟ್ ಆಗುತ್ತಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಂದನ್ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಅವರೇ. ಇನ್ನು ಮಹೇಶ್ ಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ಗೌಡ್ರು, ತಮಗೆ ಒಂದು ಡಿಬೇಟ್ಗೆ. ನಮಸ್ತೆ ಸರ್. ಶ್ರೀಕಾಂತ್ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ, ಬೆಂಗಳೂರು ನವನಿರ್ಮಾಣ ಪಕ್ಷದ ಸಂಸ್ಥಾಪಕರು ಇವರು. ಸ್ವಾಗತ ಶ್ರೀಕಾಂತ್ ಅವರೇ, ತಮಗೆ ಒಂದು ಡಿಬೇಟ್ಗೆ. ಫೈನ್. ನಾನು ಮಾತನಾಡಿಸೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಕುಮಾರಸ್ವಾಮಿ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ನೋಡಿ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು, ಇವ್ರು ಮಾಡಕ್ಕೆ ಕೊಟ್ಟಿರೋದು ಯಾವ ಕಾರ್ಯಕ್ರಮ ನಾನು ಇವತ್ತೇನು ಹೇಳ್ತಾ ಇದ್ದೇನೆ, ಮೊನ್ನೆ ಹೇಳಿದ್ನಲ್ಲ. ಮೊದಲು ಹೇಳಿದ್ರು ಸುಮಾರು 2000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ, ಅದು 760 ಎಕರೆಗೆ ಹೇಗೆ ರಿಡ್ಯೂಸ್ ಆಯ್ತದು? ಭೂಮಿ ಎಲ್ಲೋಯ್ತು? 2000 ಎಕರೆ ಸರ್ಕಾರಿ ಭೂಮಿ 700 ಚಿಲ್ಲರೆ ಎಕರೆಗೆ ಯಾತಿ ಕಡಿಮೆ ಆಯಿತು? ಅದು ಯಾವ ರೀತಿ ಆ ಭೂಮಿನ ಇವತ್ತಿದೆ ಅದೇ ಹೆದರ್ಕೊಂಡು ಓಡಾಯ್ತಾ ಇಲ್ಲ. ಆದರೂ ಶಿವಕುಮಾರ್ ಬಂದವ್ರೆ ಅಂತ ಹೇಳಿ ಎಲ್ಲಿ ಕಳಿಸಿದ್ರಿ ಆ ಭೂಮಿಯ ಮಾಹಿತಿಗಳನ್ನ? ದಾಖಲೆಗಳು ಯಾರ ಪರವಾಗಿ ಹೋಯ್ತು? ಚರ್ಚೆ ಮಾಡೋಣಂತೆ. ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂತ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. ಯಾಕೆ ನನಗೆ ಏನಾರ ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸಿ
ಅಸಂಬಂಧವಾದಂತಹ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನ, ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ನಾವು ತುಮಕೂರನ್ನ ಜಿಲ್ಲೆ ಹೆಸರು ಬದಲಾವಣೆ ಮಾಡೋಕ್ಕಾಗತ್ತಾ? ತುಮಕೂರನ್ನ ಅದಕ್ಕೆ ಒಂದು ಇತಿಹಾಸ ಇದೆ, ಅದಕ್ಕೆ ಒಂದು ಅಸ್ಮಿತೆ ಇದೆ. ಅದನ್ನು ನಾವು ಬದಲಾವಣೆ ಮಾಡೋಕ್ಕೆ ಹೋಗ್ತೀವ? ತುಮಕೂರು ಇತಿಹಾಸ ಬದಲಾವಣೆ ಮಾಡೋಕ್ಕೆ ನನ್ನಂಥವನು ಮಾಡೋಕ್ಕಾಗುತ್ತಾ? ಅದು ಏನಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಕಾನ್ಸೆಪ್ಟನ್ನು ನಾವು ಅಂದ್ಕೊಂಡು ಬೆಂಗಳೂರಿಗೆ ಹತ್ತಿರ ಇರೋದರಿಂದ ಬೆಂಗಳೂರು ಅದ್ರ ಹೆಸರನ್ನು ಜೋಡಿಸಿದರೆ ನಮಗೆ ಇನ್ವೆಸ್ಟ್ಮೆಂಟು ಮತ್ತೊಂದು ಆಗುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಹೌ ಕ್ಯಾನ್ ಐ ಚೇಂಜ್ ದಿ ನೇಮ್ ಆಫ್ ತುಮಕೂರು? ಸುಮ್ಮನೆ ಅದನ್ನು ಇವರು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ನಮ್ಮದೆಲ್ಲ ನಮ್ಮ ಕಾನ್ಸೆಪ್ಟ್ಗಳೇ ಅರ್ಥ ಆಗಲ್ಲ ಅವ್ರಿಗೆ. ನಾವು ಅದನ್ನು ಹೇಳೇ ಇಲ್ವಲ್ಲ ಎಲ್ಲೂ. ನಾನು ತುಮಕೂರು ನನಗೂ ಅಷ್ಟೇ ಸೆಂಟಿಮೆಂಟಲ್, ಬರೀ ಅವರಿಗೆ ಅಲ್ಲ. ನಾನು ಹುಟ್ಟಿ ಬೆಳೆದಿದ್ದಲ್ಲಿ ನಮಗೆ ಸೆಂಟಿಮೆಂಟಲ್ ಇಲ್ವಾ? ಅದರಿಂದ ಅದು ಆ ರೀತಿ ಅರ್ಥ ಇಸ್ಕೊಳ್ಳೋದು ಸರಿ ಇಲ್ಲ. ನಾವು ನಂದನ್ ಕಶ್ಯಪ್ ಅವರೇ, ಎರಡೂ ಮಾತಾಡಿದ್ದೆ ಪರಮೇಶ್ವರ್ ಅವರಿಲ್ಲಿ. ತುಮಕೂರನ್ನು ಬೆಂಗಳೂರು ಉತ್ತರ ಅಂತ ಮಾಡಿಬಿಡ್ಬೇಕು ಅಂತ ಹೇಳಿದವರು ಅವರೇ. ನಾನೆಲ್ಲರಿ ಆ ಥರ ಹೇಳಿದ್ದೀನಿ, ನನಗೇನು ಸೆಂಟಿಮೆಂಟ್ ಇರ್ಬೋದು, ನಾನು ಹುಟ್ಟಿದ್ದೆ ಅಂದರೆ ಯಾವ್ದು ಪರಮೇಶ್ವರ್ ಅವ್ರ ಮಾತಲ್ಲಿ ನಾವು ಯಾವುದನ್ನು ಪಿಕ್ ಮಾಡ್ಕೊಳ್ಬೇಕು ಇವಾಗ ಅಂತ? ಯಾವ ಮಾತು ತಗೊಳ್ಳೋಣ ಪರಮೇಶ್ವರ್ ಅವ್ರ ಮಾತಲ್ಲಿ? ಸರ್, ಇವಾಗ ಪರಮೇಶ್ವರ್ ಸಾಹೇಬರು ನಿನ್ನೆ ನಮ್ಮ ಸಮಾವೇಶದಲ್ಲಿ ಉತ್ತರ ಮಾಡಬೇಕು ಅಂತ ಒಂದು ವ್ಯಾಖ್ಯಾನ ಜನ ವಿಜುವಲ್ ಬೇರೆ ಹೊಡೆದ್ರಪ್ಪ, ಅದಕ್ಕಲ್ಲಿ ಜೋರಾಗಿತ್ತು. ಉತ್ತರ ಕೇಸ್ ಬೆಂಗಳೂರು ಉತ್ತರ ಮಾಡಿ, ಯಾಕಂದರೆ ಬೆಂಗಳೂರು ನಾರ್ತ್ಗೆ ಅಡ್ಜಸೆಂಟ್ ಆಗಿದೆ ತುಮಕೂರು ಅಂತ. ಅವರು ಅದರ ಹಿಂದಿನ ಉದ್ದೇಶ ಏನು ಅಂದರೆ, ಇವಾಗ ಬೆಂಗಳೂರು, ದೇವನಹಳ್ಳಿ, ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರ ಹೆಂಗೆ ಬೆಂಗಳೂರು ಗ್ರಾಮಾಂತರ ಆಯಿತೋ ಆ ರೀತಿ ಬೆಂಗಳೂರು ನಾರ್ತ್ಗೆ ಇವಾಗ ಹೆಂಗೆ ನಮ್ಮ ದಾಸರಹಳ್ಳಿ, ಯಲಹಂಕ ಎಲ್ಲ ಇದೆಯೋ ಆ ಭಾಗಕ್ಕೆ ನಮ್ಮ ತುಮಕೂರನ್ನ ಸೇರಿಸ್ಕೊಳ್ಳಿದೆ. ಒಂದೇ ಉದ್ದೇಶ ಸರ್. ಒಂದು ಬೆಂಗಳೂರು ಅನ್ನೋದೊಂದು ಇಡೀ ವಿಶ್ವದಲ್ಲೇ ಒಂದು ಬ್ರ್ಯಾಂಡ್ ಇದೆ. ಓಕೆ, ಆ ಬ್ರ್ಯಾಂಡ್ಗೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅಟ್ರಾಕ್ಟ್ ಆಗ್ತಾರೆ. ಆ ಉದ್ದೇಶದಿಂದ ಇನ್ವೆಸ್ಟರ್ಸ್ನ ಆ ಭಾಗಕ್ಕೂ 60 ಕಿಲೋಮೀಟರ್ ದೂರದಲ್ಲಿದೆಯಲ್ಲ ಅಲ್ಲಿಗೂ ನಾವು ಇನ್ವೆಸ್ಟ್ಮೆಂಟ್ನ ಅಟ್ರಾಕ್ಟ್ ಮಾಡೋಕ್ಕೆ ಒಂದು ಉದ್ದೇಶದಿಂದ ಹೇಳಿರೋದು ಹೊರತು ಬೇರೆ ಇನ್ನೇನು ಉದ್ದೇಶ ಅಲ್ಲ. ತುಮಕೂರು ಆಗೇ ಇರುತ್ತೆ. ಮಾತು ಕೇಳಿದ್ರೆ ಇದಕ್ಕೆ ನೀವು ನಿಮ್ದೇನೋ ಉದ್ದೇಶ ಇಟ್ಕೊಂಡ್ರಿ, ಸರಿ, ತುಮಕೂರು ಜನಗಳ ಅಭಿಪ್ರಾಯ ಬೇಡ, ಇದಕ್ಕೆ ನೋಡಿ ಆ ಭಾಗದ ಶಾಸಕರ ಅಭಿಪ್ರಾಯ ಬೇಡ. ರಿಕ್ವೆಸ್ಟು ಅವತ್ತು ನಿನ್ನೆ CM ಅವರು 3 ವರ್ಷದ ಕಾರ್ಯಕ್ರಮಕ್ಕೆ ತುಮಕೂರಿಗೆ ಹೋಗಿದ್ರು. ತುಮಕೂರಲ್ಲಿ 3 ವರ್ಷದ ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡ್ತು. CMಗೆ ರಿಕ್ವೆಸ್ಟ್ ಇಟ್ಟಿದ್ದಾರೆ, ಮುಂದಿನ ದಿನಗಳೇ ಪರಾಮರ್ಶೆ ಮಾಡಿಬಿಟ್ಟು ಏನಾದ್ರೂ ನಿಟ್ಟಿನಲ್ಲಿ ಸಾಧಕ ಬಾಧಕಗಳನ್ನ ಫಸ್ಟ್ ಚರ್ಚೆ ಮಾಡ್ತಾರೆ ಅನೌನ್ಸ್ ಮಾಡೋಕ್ಕೆ ಮುಂಚೆ. ಇನ್ನೂ ಅದು ಇನಿಷಿಯಲ್ ಸ್ಟೇಜಲ್ಲೂ ಇಲ್ಲ. ಈ ಕಡೆ 33,000 ಕೋಟಿ ಎತ್ತುವಳಿಗೆ ಪ್ಲಾನ್ ಮಾಡಿಬಿಟ್ಟಿದ್ರಂತೆ ನೀವು ಈ ಕಡೆ ಟೌನ್ಶಿಪ್ ಕಡೆಗೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. 33,000 ಕೋಟಿ ಸಂಗ್ರಹ ಮಾಡ್ತಕ್ಕಂಥ ಪ್ಲಾನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಎಲ್ಲೋಯ್ತು 2,000 ಎಕರೆಯಲ್ಲಿ ಬರೀ 750 ಎಕರೆ ತೋರಿಸ್ತಾ ಇದ್ದಾರೆ. ಇವರೇ ಖಾಸಗಿಯವರು ಕೊಟ್ಟುಬಿಟ್ಟು ತಿರುಗಿ ಖಾಸಗಿಯವರಿಂದನೇ ವಶಪಡಿಸ್ಕೊಳ್ಳೋ ಕಥೆ ಏನಾದರೂ ಮಾಡಿಬಿಟ್ಟು ಪರಿಹಾರ ಕೊಟ್ಟುಬಿಟ್ರೆ ಇವರು ಅಂತ ಕೇಳ್ತಾ ಇದ್ದಾರೆ ಕುಮಾರಣ್ಣ ಅವರು. ನೋಡಿ ರಮಾಕಾಂತ್ ಅವರೇ, ಎರಡು ಇದು, ಒಂದು ಬೆಂಗಳೂರು ಉತ್ತರ, ಇವಾಗ ಬೆಂಗಳೂರು ದಕ್ಷಿಣಕ್ಕೆ ಬಂದಿದ್ದೀವಿ. ಈ ಬಿಡದಿಯ ಟೌನ್ಶಿಪ್ಪು ಒಂದು ಹುಟ್ಟಾಕಿದ್ದು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು 2006ರಲ್ಲಿ ನಾನು ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರಿಗೆ ಒಂದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಸ್ಟಾರ್ಟಪ್ಗಳು ಎಲ್ಲ ಬರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವತ್ತು DLF ಕಂಪ್ನಿ ಜೊತೆ 400-500 ಕೋಟಿ ಜೊತೆ ಒಡಂಬಡಿಕೆ ಮಾಡಿಕೊಂಡು ಪ್ರೈವೇಟ್ ಪ್ಲೇಯರ್ಸ್ ಜೊತೆ ಅಲ್ಲೊಂದು ಟೌನ್ಶಿಪ್ ಮಾಡೋಣ ಅಂತ ಕೈ ಹಾಕಿದ್ರು. ಜಾಗನೂ ಅಕ್ವೈರ್ ಮಾಡಿ ನೋಟಿಫಿಕೇಶನ್ನು ಮಾಡಿದ್ರು. ಆ ಯೋಜನೆ ಮುಂದಕ್ಕೆ ಹೋಗಲಿಲ್ಲ, ಟೇಕ್ ಆಫ್ ಆಗಲಿಲ್ಲ. ಅದು ಆ ಯೋಜನೆ ಮುಂದಕ್ಕೆ ಹೋಗಲಿಲ್ಲ. ಒಂದು 8ರಿಂದ 10 ಹಳ್ಳಿಗಳಲ್ಲಿ ನೋಟಿಫಿಕೇಶನ್ ಮಾಡಿದ್ರು. ಒಂದು ಎಕ್ಸಾಂಪಲ್ ಕೊಡ್ತೀನಿ ರಮಾಕಾಂತ್ ಅವರೇ. ಇವಾಗ ನನ್ನ ಸ್ನೇಹಿತರದ್ದು ಇಲ್ಲಿ ಮಾಗಡಿ ರೋಡ್ ಗೊಳ್ಳಳ್ಳಿ ಹತ್ರ ನೈಸ್ ರೋಡ್ಗೆ ನೋಟಿಫಿಕೇಶನ್ ಆಗೋಗಿದೆ. ಆ ಮನುಷ್ಯ ಇವತ್ತು ಆ ಜಾಗದಲ್ಲಿ ಏನು ಮಾಡಕ್ಕಾಗ್ತಿಲ್ಲ, ಯಾಕಂದ್ರೆ KDBಲಿ ಬಂದ್ಬಿಟ್ಟಿದೆ ನೋಟಿಫೈಡ್ ಏರಿಯಾ ಅಂತ. ಅಲ್ಲಿ ಮನೆನೂ ಕಟ್ಟಕ್ಕಾಗ್ತಿಲ್ಲ, ಬಿಲ್ಡಿಂಗ್. ಇದೇ ತರ ಅಲ್ಲಿನ ಬಿಡದಿ ರೈತರಿಗೂ ಆಗ್ಬಿಟ್ಟಿದೆ.
ಇಲ್ಲ ಇವರು CM ಆಗಿದ್ರಲ್ಲ ಯಾರು ನಮ್ಮ ಕುಮಾರಸ್ವಾಮಿ ಅವರು ಅವತ್ತು ಡಿನೋಟಿಫೈ ಮಾಡಿಸ್ಬೇಕಾಗಿತ್ತು. 19 ಅವಕಾಶ ಆಯ್ತು, ಯಡಿಯೂರಪ್ಪನವರು ಅವಕಾಶ ಆಯ್ತು, ಎಲ್ಲ ಮಾಡಿದ್ದಾರೆ. ಅವ್ರು ಕೇತಗಾನಹಳ್ಳಿ ಬಿಟ್ಬಿಟ್ಟಿದ್ದಾರೆ ಸರ್. ಕೇತಗಾನಹಳ್ಳಿನ BMIC ಅನ್ನೋ ಒಂದು ಪ್ರಾಧಿಕಾರ ಇದೆ, ಬಿಡದಿ ಒಂದು ಟೌನ್ಶಿಪ್ ಇದೆ. ಆ ಪ್ರಾಧಿಕಾರದ ಒಳಗಡೆ ಕೇತಗಾನಹಳ್ಳಿ ಜಮೀನ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. ಮಿಕ್ಕಿದ್ದನ್ನೆಲ್ಲ ಇದು ನೋಟಿಫೈ ಮಾಡಿಸ್ಬಿಟ್ಟಿದ್ದಾರೆ. ಇವ್ರಿಗೂ ಅಧಿಕಾರ ಇತ್ತಲ್ವಾ, 19ರಲ್ಲಿ ನಾವೇ ಅವ್ರ ಜೊತೆ ಇದ್ವಿ, 18ರಿಂದ 19 ಯಡಿಯೂರಪ್ಪನವ್ರ ಜೊತೆನೂ ಅಧಿಕಾರ ಇತ್ತು. ಅವತ್ತ್ಯಾಕೆ ರೈತರೊಂದಿಗೆ ನಾನು ರೈತರ ಪರವಾಗಿದ್ದೆ, ಅವ್ರು ಮಾಡ್ಬೋದಾಗಿತ್ತಲ್ಲ. ಸೆಕೆಂಡು ಸರ್, ಇನ್ನೊಂದು ಹಾರೋಹಳ್ಳಿಲೇ ಬೊಮ್ಮಾಯಿ ಯಡಿಯೂರಪ್ಪನವ್ರ ಕಾಲದಲ್ಲಿ 1,000 ಎಕರೆ KDBಗೆ ನೋಟಿಫೈ ಆಯ್ತು. 1,000 ಎಕರೆ ಸರ್ ಹಾರೋಹಳ್ಳಿಗೆ. ಅದನ್ನು ರೈತರು ಹೋಗಿ ಕೇಳಿದಾಗ ನಮ್ಮ ಕುಮಾರಸ್ವಾಮಿ ಅವ್ರನ್ನ ಬಿಡ್ರಪ್ಪ ನಾನೇ ಮಾಡಿಸಿದ್ದು ಅಂತ ಇದೇ ಮಾತು ಕ್ಯಾಮ್ರಾ ಮುಂದೆ ಹೇಳಿದ್ದಾರೆ ಮೊನ್ನೆ. ಇವರು ದ್ವಂದ್ವತನನೋ ಇಲ್ಲ ಅವ್ರದ್ದು ಏನು ಅಂತ ನಮ್ಗೆ ಅರ್ಥ ಆಯ್ತು. ಯಾಕಂದ್ರೆ ನಮ್ಮ DK ಶಿವಕುಮಾರ್ಗೆ ಬೆಂಗಳೂರಿನ ಅಭಿವೃದ್ಧಿ 99ರಲ್ಲೇ ಅವ್ರಿಗೆ ಆಲೋಚನೆ ಇತ್ತು. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಲ್ಟಿ ಫ್ಲೈಓವರ್ ಕಟ್ಸಿದ್ದು ಹೆಬ್ಬಾಳಲ್ಲಿ. ಅಂದ್ರೆ ನಮ್ಮ ಇದು ಇಂದಿನ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರಿಗೊಂದು ದೂರದೃಷ್ಟಿ ಇದೆ. ಬೆಂಗಳೂರಿಗೆ ಕೆಂಪೇಗೌಡರು ಕಟ್ಸಿರೋ ಊರು ನಾನು ಎಲ್ಲಿಗೋ ತಗೊಂಡೋಗ್ಬೇಕು ಅಂತ ದೂರದೃಷ್ಟಿ ಇದೆ. ಬೆಂಗಳೂರಿಗೆ ಎಷ್ಟೊಂದು ಇವಾಗ ಇದು ಏನಪ್ಪ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಬೆಂಗಳೂರು ಅಗಾಧವಾಗಿ ಬೆಳೀತಾ ಇದೆ. ನೀವು ನಿಮ್ ಮುಂಚೆ ಇವಾಗ ಬೆಂಗಳೂರು ನಾರ್ತ್ ಹೆಬ್ಬಾಳ ಆದ್ಮೇಲೆ ಯಾರು ಹೋಗ್ತಾನೆ ಇರಲಿಲ್ಲ. ಇವಾಗ ದೇವನಹಳ್ಳಿ ದಾಟಿ ಚಿಕ್ಕಬಳ್ಳಾಪುರ ತನಕನೂ ಹೋಗ್ತಿದ್ದಾರೆ ರಮಕಾಂತ್ ಅವರೇ. ಫೈನ್ ನಾನು ಮಾತಾಡ್ತೀನಿ. ಮಹೇಶ್ ಗೌಡ್ರೆ, ಈಗ ಇಲ್ಲಿ ಈ ಕುಮಾರಸ್ವಾಮಿ ಅವರು ಯಾಕೆ ಈ ಥರ ಏನೋ ಹೇಳಿದ್ರು, ಪಂಥಾಹ್ವಾನ ಸ್ವೀಕರಿಸ್ಬಿಟ್ಟಿದ್ದೀನಿ ನಾನು, ಮುರಿದಿನ ಟೈಮ್ ಕೊಟ್ಬಿಡಿ ಕುಮಾರಣ್ಣ, ನೀವು ಎಲ್ಲಿಗೆ ಬರ್ಬೇಕು ಹೇಳಿ, ಅದೇನು 750 ಎಕರೆದ 1250 ಎಕರೆದ ಬಂದು ಮಾತಾಡೋಣ ಕುಮಾರಸ್ವಾಮಿ ಅವರೇ ಅಂತ ಗೌರವಯುತವಾಗಿ DK ಅವ್ರು ಕೇಳಿದ್ರಲ್ಲ. ಈ ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ಅಂತ ಕಾಲದಿಂದ ಕರೀತಾರೆ ಅವರು. ಅದು ಮತ್ತೆ ನಾವು ಆ ಥರ ಕರಿಬೇಕಾಗತ್ತಾ ಅವ್ರನ್ನ, ಅಥವಾ ನಿಜವಾಗಿಯೂ ನಮ್ಮ ಚಾನಲ್ಗೆ ಬಂದುಬಿಡ್ಲಿ ಕುಮಾರಸ್ವಾಮಿ, DK ಅವ್ರು ಇಲ್ಲಿಗೆ ಕರ್ಸೋಣ ಬೇಕಾದರೆ? ಇವ್ರು ತಪ್ಪಿದ್ರೆ ಇವ್ರು ಒಪ್ಕೊಬಿಡ್ಲಿ, ಅವ್ರು ತಪ್ಪಿದ್ರೆ ಅವರು. ಇದು ಯಾಕೆ ಪ್ರತಿ ಬಾರಿ ಅವಾಗ ಜೇಬಲ್ ಪೆಂಡ್ರೈವ್ ಇಟ್ಕೊಂಡು ಬರೋರು ಕುಮಾರಸ್ವಾಮಿ ಅವರು? ಪೆಂಡ್ರೈವ್ ಆಮೇಲೆ ಕಥೆ ಏನಾಗಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಹೀಗೆ? ಬರಲಿ ರೆಡಿ, ಒಂಥರ ಕನ್ಕ್ಲೂಷನ್ಗೆ ಬರಲ್ಲ. 1250 ಎಕರೆ DK ಶಿವಕುಮಾರ್ ಹಗರಣ ಮಾಡಿದ್ದಾರಾ, ಬನ್ನಿ ಒಳಗಡೆ ಹಾಕ್ಸೋಣ. ಯಾಕೆ ಹಿಂಗೆ? ಅಲ್ಲಿ ಹೇಳಿ ಮುಗಿದೋಯ್ತಾಗಿ 2 ದಿವಸದ ಏನು ಮಾತೇ ಇಲ್ಲ ಅವ್ರದ್ದು. ನೀವೇನು ಪಂಥಾಹ್ವಾನ ಬಗ್ಗೆ ಮಾತನಾಡ್ತಾ ಇದ್ದೀರಾ, ನಾನು ನಿಮ್ಮ ಮಾಧ್ಯಮಗಳು ಪ್ರಶ್ನೆಯನ್ನ ಕೇಳುವಾಗ ಸ್ವತಃ ನಾನು ಕುಮಾರಸ್ವಾಮಿಯವರ ಪಕ್ಕದಲ್ಲಿ ನಿಂತಿದ್ದೆ JP ಭವನದ ಮುಂಭಾಗ್ಲಲ್ಲಿ. ಅವತ್ತು ಪ್ರಶ್ನೆ ಕೇಳಿದ್ದು ಮಾಧ್ಯಮ ಮಿತ್ರರು ಏನಂತ ಅಂತ ಹೇಳಿದ್ರೆ, ಸರ್ DK ಶಿವಕುಮಾರ್ ಸಾಹೇಬರು ಈ ರೀತಿಯೆಲ್ಲ ಮಾತನಾಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಚರ್ಚೆಗೆ ಸಿದ್ಧ ಇದ್ದಾರೆ, ಅದನ್ನ ನೀವು ಪಂಥಾಹ್ವಾನ ಅಂದ್ರೂ ಅನ್ಕೊಳ್ಳಿ, ಚರ್ಚೆ ಅಂತನಾದ್ರೂ ಅನ್ಕೊಳ್ಳಿ, ಸವಾಲು ಅನ್ಕೊಳ್ಳಿ ಅಂತೇಳಿ ನಿಮ್ಮ ಮಾಧ್ಯಮ ಮಿತ್ರರು ಪ್ರಶ್ನೆ ಕೇಳಿದ್ರು. ಅವತ್ತು ಕುಮಾರಣ್ಣನವರು ಯಾವುದೇ ರೀತಿಯ ಪಂಥಾಹ್ವಾನವನ್ನ ಮಾಡ್ಲಿಲ್ಲ. ಪಂಥಾಹ್ವಾನ ಅನ್ಕೊಂಡು ಆಯ್ತು ಬಿಡು ಬ್ರದರ್ ಮಾತನಾಡುವ, ಅದು ಅವ್ರೇನೇ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಉತ್ತರ ಕೊಡಲು ನಾನು ಸಿದ್ಧಿದ್ದೇನೆ ಅಂತ ಹೇಳಿದ್ರು. ಇದನ್ನ ಡೈವರ್ಟ್ ಮಾಡೋದಿಕ್ಕೆ ನನ್ಗೆ ಇಷ್ಟ ಇಲ್ಲ. ಅದು ಅವತ್ತಿನ ಕ್ಲಿಪ್ ಅನ್ನ ತೆಗೆದು ನೋಡಿ, ಪಂಥಾಹ್ವಾನ ಯಾರು ಕೊಟ್ಟಿದ್ದಾರೆ ಫಸ್ಟ್ ಅಂತ. ಅದಕ್ಕೆ ಕುಮಾರಣ್ಣ ಕೇಳಿದ್ದು ಹೌದಲ್ವಾ, DK ಶಿವಕುಮಾರ್ ಅವರು ಇನ್ನು 2000 ಹೆಕ್ಟೇರ್ ಜಮೀನು ಇದೆ ಅಂತ ಹೇಳ್ಬಿಟ್ಟು ಮೊದಲು ರಾಜ್ಯದ ಮಾಧ್ಯಮದಲ್ಲಿ ಹೇಳಿಕೆಯನ್ನು ನೀಡಿದವರು ಯಾರು DK ಶಿವಕುಮಾರ್ ಸಾಹೇಬರು. ಹಾಗಾದ್ರೆ ಅವರೇ ಹೇಳಿಕೆ ಕೊಟ್ಟ ನಂತರ 750 ಎಕರೆಯನ್ನ ಮೈನಸ್ ಮಾಡಿ ಈಗ ಇರೋದು 1250 ಎಕರೆ ಅಂತ ಹೇಳಿದವರು ಯಾರು? ಇದೇ DK ಶಿವಕುಮಾರ್. ಹಾಗಲ್ಲ, ಅದು 2000 ಎಕರೆಯಲ್ಲಿ ಇವ್ರು 750 ಎಕರೆ ಅಂತ ಇವಾಗ ಹೇಳ್ತಿದ್ದಾರೆ. ಉಳಿದ ಜಮೀನು ಹೆದರ್ಕೊಂಡು ಹೋಗ್ಬಿಡ್ತಾ ಅಂತ. 250 ಎಕರೆ ಏನಾಯ್ತು? ಹೌದಲ್ವಾ? ಇದ್ರ ಬಗ್ಗೆ ವಿಧಾನಸೌಧದೊಳಗಡೆನೂ ಸಹ ಚರ್ಚೆ ಆಗಿದೆ ಸೆಷನ್ ಟೈಮ್ ಅಲ್ಲಿ. ಹಾಗಾದ್ರೆ ಬಿಡದಿಯ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ನೀವು ಹೇಳಿದ್ರಿ, ಕುಮಾರಸ್ವಾಮಿ ನನ್ನ ಸ್ನೇಹಿತರು ಹೇಳಿದ್ರು, ಕುಮಾರಸ್ವಾಮಿ ಸಾಹೇಬರು ಕಾಲದಲ್ಲಿ ಇಷ್ಟು ಡಿನೋಟಿಫಿಕೇಶನ್ ಅನ್ನ ಮಾಡ್ದೇನೆ ನೇರವಾಗಿ ಘೋಷಣೆಯನ್ನ ಮಾಡಿದ್ರು, ಬೆಂಗಳೂರು ಬೆಳೀತಾ ಇದೆ, ಸತ್ಯ ಒಪ್ಕೊಳ್ತಾ ಇದೀವಿ. ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿದ್ದಂತ ಕಾಲದಲ್ಲಿ ಅಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆಯೋ ರೈತರಿಗೆ ಸರ್ಕಾರಿ ಜಮೀನ್ ಪಕ್ಕದಲ್ಲಿ ಸ್ವಲ್ಪ ಇದ್ದಂತ ತುಂಡು ಭೂಮಿಯ ರೈತರನ್ನ ಸಂಪರ್ಕ ಮಾಡಿದ್ದು ಸತ್ಯ. ಆದರೆ ಒಕ್ಕಲೆಬ್ಬಿಸ್ತೀನಿ ಅಂತ ಹೇಳಲಿಲ್ಲ. ಅವತ್ತು ರೈತಾಪಿ ವರ್ಗದವರು ಯಾವ ರೀತಿಯಾದಂತಹ ಇದನ್ನ ಬೇಡಿಕೆಯನ್ನ ತೆಗೆದುಕೊಂಡು ಬಂದ್ರು ಕುಮಾರಣ್ಣರ ಹತ್ರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ. ಕೃಷ್ಣಾಗೆ ಕುಮಾರಣ್ಣ ದಯವಿಟ್ಟು ಯೋಚನೆ ಮಾಡಿ, ನಾವೆಲ್ಲ ಹೈನುಗಾರಿಕೆಯನ್ನು ನಂಬಿದ್ದೇವೆ, ಕೃಷಿಯನ್ನು ನಂಬಿದ್ದೇವೆ, ಸಣ್ಣ ಹಿಡುವಳಿದಾರರು, ನಮ್ಮ ಜಮೀನಿಗೆ ನೀವು ಕೈ ಹಾಕ್ಬೇಡಿ ಅಂದ ತಕ್ಷಣ ಕುಮಾರಣ್ಣನವರು ತದಾನಂತರ ನಮ್ಮ ಸರ್ಕಾರ ಉಳಿಲಿಲ್ಲ, ವಾಪಸ್ ಬಂದ್ರು. ಆ ಜಮೀನು ಗೌಡ್ರೆ ನೋಟಿಫಿಕೇಶನ್ ಆಯ್ತಾ? ಸರ್ಕಾರದ ಆದೇಶ ಬಂತ? ಇವತ್ತಿಗೂ ಆ ಜಮೀನುಗಳ ರೈತರು ಕೃಷಿ ಮಾಡ್ತಾ ಇದ್ದಾರಾ? ಅಥವಾ ಈ ಕಡೆ ಕೃಷಿಗೂ ಆಗಲ್ಲ,
ಈ ಕಡೆ ಸರ್ಕಾರದ ಯೋಜನೆನೂ ಆಗಲಿಲ್ಲ, ಅಲ್ಲೇನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಆ ಸ್ಟ್ಯಾಂಡ್ ಸ್ಟಿಲ್ ಕಂಡೀಷನಲ್ಲಿ ಆ ಜಮೀನುಗಳಿದೆಯಾ ಅಂತ ನೋಡಿ ಬ್ರದರ್, ನಿಮ್ಗೆ ಸತ್ಯ ಹೇಳ್ಬಿಡ್ತೀನಿ. ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರು ನನ್ನೇ ಎಲ್ಲಾ ರೈತರು ಬಂದಿದ್ದಾರೆ ಅಂತೇಳಿ ಎಸಿ ರೂಮ್ ಮೇಲೆ ಕೂತ್ಕೊಂಡು ಯಾರೋ ಕೆಲವು ರೈತರು ಅಲ್ಲಿ ಬಂದಿದ್ದರು, ಅಲ್ಲಿ ಯಾವ್ಯಾವ ರೀತಿ ರೈತರಿದ್ದು ಅನ್ನೋದು ಇಡೀ ದೇಶದ ಮಾಧ್ಯಮಗಳು ಸ್ಪಷ್ಟಪಡಿಸಿದೆ. ಅದ್ರ ಬಗ್ಗೆ ನಾನು ಮಾತನಾಡಕ್ ಹೋಗುದಿಲ್ಲ. ಜೆಡಿಎಸ್ ಕಾಲದಲ್ಲಿ ಬಂದ್ರೆ ರೈತರು, ಇವ್ರ ಕಾಲದಲ್ಲಿ ಬಂದ್ರೆ ಎಸಿ ರೂಮ್ ಅಲ್ಲಿ ಕೂತಿರೋ ರೈತರು ಅಂದ್ಬಿಟ್ರೆ ಯಾವ ತರ ಇದು? ಕುಮಾರಸ್ವಾಮಿ ಆಗಿದ್ರೆ ಅಲ್ಲ, ಕುಮಾರಸ್ವಾಮಿ ಬರೀ ಫೈನಲ್ ಕೂಲರ್ ಅಲ್ಲಿ ಹಾಕೊಂಡು ಕೂತಿದ್ರು ಅವರು, ಅವ್ರ ಅಧಿಕಾರದಲ್ಲಿದ್ದಾಗ ಕುಮಾರಣ್ಣ ಎಸಿ ರೂಮ್ ಅಲ್ಲಿ ಕೂತಿದ್ದು. ಹೇಳ್ತೀನಿ ನಿಮ್ಮ ಹತ್ರ, ಇವತ್ತು ರೈತರು ಎಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಆ ಸ್ಟ್ರೈಕ್ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ರೈತರನ್ನ ಕರೆದಿ ಅದೇ ಜಾಗಕ್ಕೆ ಹೋಗಿ, ಅದೇ ವಿಲೇಜ್ ಹೋಗಿ ಟೆಂಟ್ ಹಾಕೊಂಡು ಕೂತಿದ್ದಾರಲ್ಲ, ಬಿಸಿಲು ಚಳಿ ಮಳೆ ಅಂತೇನೆ, ಅಲ್ಲೇ ಜಾಗಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬನ್ನಿ ಎಲ್ಲಾ ರೈತ ಮಿತ್ರರು ಅಂತ ಕರ್ಕೊಂಡು ಒಂದು ಹೇಗೆ ಒಂದು ತಮ್ಮ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ, ಆ ಕಲ್ಪನೆಗೆ ತಕ್ಕನಾಗಿ, ಆ ಸ್ವಾಧೀನಕ್ಕೆ ತಕ್ಕನಾಗಿ ನಿಮ್ಗೆ ಇಷ್ಟು ಕೊಡ್ತೀವಿ, ಈ ಭೂಮಿಲಿ ಇಷ್ಟಿಲ್ಲ ಅಂತ ಹೇಳಿದ್ರು ಇವರೇ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ. ಇವರ ಸಹೋದರರೇ ಇವತ್ತೇನು ಬೆಂಗಳೂರಿನ ಅಧ್ಯಕ್ಷರಾಗಿದ್ದಾರೆ ಡೈರಿಗೆ, ಇವರ ಸಹೋದರರೇ ಅಲ್ಲಿ 100ಕ್ಕೆ 100% ಮಾಹಿತಿ ನಿಮ್ಗೆ ಕೊಟ್ಟಿದ್ದಾರೆ. ಎಷ್ಟು ರೈತರು ಹೈನುಗಾರಿಕೆಯನ್ನು ನಂಬಿ ಎಷ್ಟು ಸಾವಿರ ಲೀಟರ್ ಹಾಲನ್ನ ಇವತ್ತು ಬೆಂಗಳೂರು ಡೈರಿ ಕೊಡ್ತಾ ಇದ್ದಾರೆ. 9,000 ಮರಗಳು ಸುಮ್ನೆ ನೀರ್ ಹಾಕ್ತೇನೆ ರೈತರು ಉತ್ತಿ ಬೆಳೆದಿ ಅದಕ್ಕೆ ಅದನ್ನ ಇದ್ ಮಾಡ್ದೇನೆ ಅಷ್ಟು ಮರಗಳು ಹೇಗ್ ಬಂದು 3,000 ಅಧಿಕವಾದಂತಹ ಬಾಳೆ ಬೆಳೆಗಾರರಲ್ಲಿ ಹೇಗೆ ಬಾಳೆಯನ್ನು ಬೆಳೀತಾ ಇದ್ರೆ, ಇವತ್ತು ಬಿಡದಿ ಟೌನ್ಶಿಪ್ ಅಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ 4-5 ವರ್ಷಗಳಿಂದ ಎಷ್ಟು ಜನ ಅಡಿಕೆ ಮರಗಳನ್ನ ನೆಟ್ಟಿದ್ದಾರೆ. ಇವೆಲ್ಲವನ್ನ ಕೂಲಂಕುಷವಾಗಿ ನೀವು ಚೆಕ್ ಮಾಡಿ, ರಿಯಲ್ ಫ್ಯಾಕ್ಟ್ ಅನ್ನ ನೋಡ್ಕೊಳ್ಳಿ. ನೀವು 80% ರೈತರನ್ನ ಬಿಟ್ಬಿಟ್ಟು 20% ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬೈ ಆಗೋಗಿರೋರ್ನ ನೀವು ಅಲ್ಲಿ ಕರ್ಕೊಂಡ್ಬಿಟ್ಟು ನೀವು ಸ್ವಾಧೀನಕ್ಕೆ ವಿರೋಧ 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 ಅಂತ ಹೇಳಿದ್ರೆ ನಾನು ಏನ್ ಹೇಳೋದಿಕ್ ಸಾಧ್ಯ ಬ್ರದರ್? ಶ್ರೀಕಾಂತ್ ಅವರೇ, ಈಗ ಯಾವ ತರ, ಈಗ ಕೆಲವರು ಹೇಳ್ತಾರೆ ಬೆಂಗಳೂರು ಬೆಳಿಬೇಕು, ಬೆಂಗಳೂರು ಒತ್ತಡ ತಡ್ಕೊಳಕ್ ಆಗ್ತಾ ಇಲ್ಲ, 1.25 ಕೋಟಿ ಜನಸಂಖ್ಯೆ ಅಂತಾರೆ, 1.25 ಕೋಟಿ ಅಂತ ಮಾತಾಡ್ತಾರೆ, ಬೆಂಗಳೂರು ಎಕ್ಸ್ಟೆಂಡ್ ಆಗಬೇಕು ಅಂತ ಮಾತಾಡ್ತಾರೆ, ಟೌನ್ಶಿಪ್ ಬೇಕು. ಈಗ ಇಲ್ಲೇ ಕಶ್ಯಪ್ ಅವರಾಗಲೇ ಹೇಳ್ತಾ ಇದ್ರು, ನಮಗೆ ಹೆಬ್ಬಾಳದವರೆಗೂ ಬೆಂಗಳೂರು ಅನ್ಕೊಂಡಿದ್ರು, ಹೆಬ್ಬಾಳ ದಾಟಿ ಎಲ್ಲಿವರೆಗೂ ಹೋಗಿದೆ ಇದು ಬೆಂಗಳೂರು ಇವತ್ತಿಗೆ ಅಂತಾರೆ. ಬೆಂಗಳೂರು ಬೆಳಿಬೇಕು ಅನ್ನೋದು ಎಷ್ಟು ನಿಜವೋ, ಇದು ಬೆಳೆಯಬೇಕು ಅಂತ ತಕ್ಷಣ ಇಮ್ಮಿಡಿಯೇಟ್ ಆಗಿ ಬರೋದೆ ಭೂಮಿ ಬೇಕು ಅಂತ. ಭೂಮಿ ಬೇಕು ಅಂತ ಕೊಡೋಕ್ಕೆ ಇಷ್ಟ ಇರೋರು ಒಂದಷ್ಟು ಜನ ಇದ್ದಾರೆ. ಇಲ್ಲ ನಾವು ಕೊಡಲ್ಲ, ಕೃಷಿ ನಂಬ್ಕೊಂಡಿದ್ದೀವಿ, ಅಡಿಕೆ ಬೆಳೀತಾ ಇದ್ದೀವಿ, ಬಾಳೆ ಬೆಳೀತಾ ಇದ್ದೀವಿ ಅಂತಾರೆ. ಏನು ಮಾಡಬೇಕು ಒಂದು ಸರ್ಕಾರ ಅಂತ? ಓಕೆ, ಇದ್ರ ಬಗ್ಗೆ ನಾನು ಮಾತನಾಡಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳೋಕೆ ನಾನು ಇಷ್ಟಪಡ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಇವರು ಕಾಂಗ್ರೆಸ್ ವಕ್ತಾರರಿಗೆ. ಹಿಂದಿನ ವರ್ಷ ನಮ್ಮ ಉಪಮುಖ್ಯಮಂತ್ರಿ ಅವರು ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಸೌತ್ ಅಂತ ಅವರು ಮರುನಾಮಕರಣ ಮಾಡಿದ್ದಾರೆ. ಅದರಿಂದ ಏನಾದ್ರೂ ಪ್ರಯೋಜನ ಬಂದಿದೆಯಾ? ಅದರಿಂದ ಆ ರಾಮನಗರಕ್ಕೆ ಏನಾದ್ರೂ ಲಾಭ ಬಂದಿದೆಯಾ? ಏನಾದ್ರೂ ಮಾಹಿತಿ ಇದೆಯಾ? ಏನಾದ್ರೂ ವಿವರಗಳನ್ನು ಇದ್ರೆ ನಮ್ಗೆ ಕೊಡಿ. ಮೊದಲನೇದಾಗಿ ಬರೀ ಒಂದು ಮರುನಾಮಕರಣ ಮಾಡುವುದರಿಂದ ಏನಾಗುತ್ತೆ? ಬರೀ ಒಂದು ಹೆಸರು ನಾವು ಬದಲಾಯಿಸ್ತೀವಿ, ಅದರಿಂದ ಏನೇನೋ ಬದಲಾವಣೆ ಬಂದ್ಬಿಡುತ್ತಾ? ನೀವು ಸದ್ಯಕ್ಕೆ ನಮ್ಮ ಬೆಂಗಳೂರನ್ನು ನೋಡಿದ್ರೆ ನಮ್ಮ ನಗರದ ಸ್ಥಿತಿ ದುರಸ್ಥಿತಿಯಲ್ಲಿ ಹೋಗ್ಬಿಟ್ಟಿದೆ. ದುರಾಡಳಿತ ಮಾಡಿ, ಭ್ರಷ್ಟಾಚಾರ ಮಾಡಿ ಈ ನಗರ ಪೂರ್ತಿಯಾಗಿ ಸಂಪೂರ್ಣವಾಗಿ ಹಾಳಾಗಿ ಹೋಯ್ತು. ಇದು ನಮ್ಮೆಲ್ಲರಿಗೂ ಗೊತ್ತು. ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಹೆಸರಿಟ್ಟು ಆ ಹೆಸರಿನ ಮೇಲೆ ಒಂದು ಸವಾರಿ ಮಾಡೋಕೆ ಇವರೆಲ್ಲ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ನನ್ನ ಪ್ರಕಾರ ಬ್ರ್ಯಾಂಡ್ ಅನ್ನೋದು ಬರೀ ಹೆಸರಿನಲ್ಲಿ ಇದೆ ಸದ್ಯಕ್ಕೆ, ತಳಮಟ್ಟದಲ್ಲಿ ಅಸ್ತಿತ್ವದಲ್ಲಿ ಅಲ್ಲ. ನಮ್ಗೆ ಎಲ್ಲೂ ಅದು ಕಾಣ್ತಾ ಇಲ್ಲ. ಇದು ನಿಜ. ಇದು ಯಾರು ಇದಕ್ಕೆ ಒಂದು ಅಬ್ಜೆಕ್ಷನ್ ಕೊಡೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ಟ್ರಾಫಿಕ್ ಹೇಗಿದೆ, ಪಾಟ್ ಹೋಲ್ಸ್ ನಾವು ನೋಡಿದ್ರೆ, ಚರಂಡಿಗಳು, ಕೆರೆಗಳು ಎಲ್ಲ ದುರಸ್ಥಿತಿಯಲ್ಲಿ ಹೋಗ್ಬಿಟ್ಟಿದೆ. ಈ ರೀತಿಯಲ್ಲೇ ಸದ್ಯಕ್ಕೆ ತುಮಕೂರು ಇದನ್ನ ಬೆಂಗಳೂರು ಉತ್ತರ ಅಂತ ಇನ್ನೊಂದು ಮರುನಾಮಕರಣ ಮಾಡೋಕೆ ಇನ್ನೊಬ್ರು ಹೊರಡ್ಬಿಟ್ಟಿದ್ದಾರೆ. ನಾನು ಕೇಳೋದು, ನೀವು ಈ ಹೆಸರಿನ ಚೇಂಜ್ ಮಾಡುವುದಕ್ಕಿಂತ ತುಮಕೂರಲ್ಲಿ ಏನು ಬದಲಾವಣೆ ಮಾಡಬೇಕು, ಬೆಂಗಳೂರಿನಲ್ಲಿ ಏನ್ ಬದಲಾವಣೆ ಮಾಡಬೇಕು, ಈ ಒಂದು ಸ್ಥಿತಿಯನ್ನು ಸುಧಾರಿಸಬೇಕಂದ್ರೆ ಏನೇನು ಕ್ರಮಗಳು ಕೈಗೊಳ್ಬೇಕು ಅಂತ ನೀವು ಒಂದು ಯೋಚನೆ ಮಾಡಿದ್ರೆ ಬೆಂಗಳೂರಿಗೆ, ತುಮಕೂರಿಗೆ, ರಾಮನಗರಕ್ಕೆ, ಎಲ್ಲ ನಗರಕ್ಕೂ ಅದು ಒಳ್ಳೆಯಾಗಿರುತ್ತೆ ಅಂತ ನನ್ನ ದೃಢವಾದ ಒಂದು ಅಭಿಪ್ರಾಯ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ.
ಇನ್ನೊಂದು ನೀವು ಡೆಲ್ಲಿ ಅದೊಂದು ಉದಾಹರಣೆ ತಗೊಂಡ್ರೆ, ಡೆಲ್ಲಿಗೆ ಒಂದು ಒಳ್ಳೆ ಬ್ರ್ಯಾಂಡ್, ಒಂದು ಅತಿ ದೊಡ್ಡ ಬ್ರ್ಯಾಂಡ್ ಇದೆ. ನಮ್ಮ ನಗರದ ರಾಜಧಾನಿ ಅದು, ಅದರಿಂದ ಅದಕ್ಕೆ ಒಂದು ದೊಡ್ಡ ಒಂದು ಬ್ರ್ಯಾಂಡ್ ಅದು ಹೊಂದಿದೆ. ಆದ್ರೆ ಅದು ಸುತ್ತಮುತ್ತ ಪಕ್ಕದಲ್ಲಿ ಇರುವ ಕೆಲವು ನಗರಗಳನ್ನ ನೋಡಿದ್ರೆ, ಗುರ್ಗಾಂವ್, ನೋಯ್ಡಾ, ಈ ತರ ಕಳೆದ ಒಂದು 20-30 ವರ್ಷಗಳಲ್ಲಿ ಇವೆಲ್ಲ ಬೆಳೆದ್ಬಿಟ್ಟಿದೆ. ಅದಕ್ಕೆ ಅವರು ಡೆಲ್ಲಿ ಸೌತ್, ಇಲ್ಲ ಡೆಲ್ಲಿ ದಕ್ಷಿಣ, ಡೆಲ್ಲಿ ಪೂರ್ವ, ಪಶ್ಚಿಮ ಅಂತ ಹೆಸರಿಟ್ಟಿಲ್ಲ ಅವರು. ಓಕೆ. ಗುರ್ಗಾಂವ್ ಅಂತ ಇನ್ನೊಂದು ಹೊಸದಾಗಿ ಒಂದು ಬೆಳವಣಿಗೆ ಮಾಡಿ ಆ ನಗರದಲ್ಲಿ, ಆ ಜಾಗದಲ್ಲಿ ಡೆವಲಪ್ಮೆಂಟ್ ಅದರಲ್ಲಿ ಮಾಡಿಕೊಂಡು ಅದಕ್ಕೆ ಏನೋ ಇನ್ವೆಸ್ಟರ್ಸ್ ನ ಕರೆಸಿ ಅದನ್ನ ಬೆಳೆಸಿದ್ದಾರೆ. ಓಕೆ. Why can't you think of making brands like Tumkuru, Ramnagara and all also big brands? ಈ ಬರೀ ಒಂದು ಬೆಂಗಳೂರು ಬ್ರ್ಯಾಂಡ್ ನಲ್ಲಿ ಯಾಕೆ ಇಷ್ಟೊಂದು ನಿಮ್ಗೆ ಒಂದು ಅಬ್ಸೆಷನ್ ಅಂತ ನನ್ಗೆ ಅರ್ಥನೇ ಆಗೋದಿಲ್ಲ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಕಶ್ಯಪ್ ಅವರೇ, ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಅವರೊಂದು ಮಾತು ಹೇಳ್ತಾ ಇದ್ರು ನಮಗೆ ಶ್ರೀಕಾಂತ್ ಅವರು, ಅಲ್ಲ ರೀ ನೋಯ್ಡಾನ, ಗುರ್ಗಾವನ್ನ ಅವುಗಳನ್ನೇ ಒಂದು ಬ್ರ್ಯಾಂಡ್ ಅಂತ ಮಾಡ್ತಾರೆ, ಈ ಬೆಂಗಳೂರು ಬ್ರ್ಯಾಂಡನ್ನು ಇಟ್ಕೊಂಡು ನೀವು ಅದನ್ನು ತುಮಕೂರಿಗೆ ಅಂಟಿಸ್ಬಿಡ್ಲಾ, ತುಮಕೂರು ಬೋರ್ಡ್ ಮೇಲೆ ತೆಗೆದಲ್ಲಿ ಬೆಂಗಳೂರು ಉತ್ತರ ಅಂತ ಅಂಟಿಸ್ಬಿಡ್ಲಾ, ರಾಮನಗರಕ್ಕೆ ಹೋಗ್ಬಿಟ್ಟು ಬೆಂಗಳೂರು ದಕ್ಷಿಣ ಅಂತ ಅಂಟಿಸ್ಬಿಡ್ಲಾ, ನೀವು ಅವುಗಳನ್ನೇ ಬ್ರ್ಯಾಂಡಾಗಿ ಮಾಡಿ ಇನ್ವೆಸ್ಟರ್ಸ್ನ ಅಲ್ಲಿಗೆ ಆಹ್ವಾನ ಮಾಡಿ ಅಲ್ಲೇ ಕೈಗಾರಿಕೀಕರಣ ಮಾಡಿ. ಈಗ ನೀವು ಬೆಂಗಳೂರನ್ನೇ ನೀವು ಏನೂ ಮಾಡೋಕ್ಕಾಗಲಿಲ್ಲ, ಈಗ ಇದು ವಿಷಯಾಂತರ ಮಾಡೋ ಸಲುವಾಗಿ ಅಲ್ಲಿಗೆ ನಾಮಕರಣ ಮಾಡೋಣ, ಇಲ್ಲಿಗೆ ನಾಮಕರಣ ಮಾಡೋಣ ಅಂಥೇಳಿ ಏನು ಗ್ರೇಟ್ ಬೆಂಗಳೂರು ಗ್ರೇಟ್ ಮಾಡಿಬಿಡ್ತೀನಿ ಅಂದ್ರಿ, ಎಲ್ಲಾಯಿತು? GBA ಏನು ಮಾಡಿಬಿಟ್ರೆ ನೀವು? GBA ಕಥೆ ಏನಾಗಿದೆ? ಇಲ್ಲೇ ಡೆವಲಪ್ ಮಾಡೋಕ್ಕಾಗದೇ ಇದ್ಮೇಲೆ ನೀವು ಸುಮ್ಮನೆ ಇದೆಲ್ಲ ಆಸೆ ಹುಟ್ಟಿಸೋದಾ ತುಮಕೂರು ಭಾಗದ ಜನಗಳಿಗೆ, ರಾಮನಗರ ಭಾಗದ ಜನಗಳಿಗೆ ಅಂತ ಅವ್ರ ಪಾಯಿಂಟ್. ನೋಡಿ ರಮಾಕಾಂತ್ ಅವರೇ, ಇವಾಗ ಪರಿಕಲ್ಪನೆ ನಮ್ಮ DK ಶಿವಕುಮಾರ್ ಸಾಹೇಬ್ರದ್ದು ಏನು ಬಿಡದಿ ಮಾಡ್ತಿದ್ದೀವಲ್ಲ ಇವಾಗ ಟೌನ್ಶಿಪ್ಪು, ಅದ್ರ ಹಿಂದಿನ ಪರಿಕಲ್ಪನೆ ನಮ್ಮ ಇವಾಗ NCR ಹೆಂಗಾಗಿದೆ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ನು, ನೋಯ್ಡಾ ಒಂದು ಕಡೆ, ಗುರ್ಗಾಂವ್ ಒಂದು ಕಡೆ, ಹೆಂಗೆ ಇವಾಗ IT ಕಂಪ್ನಿಗಳು ಅಲ್ಲೂ ಇದೆ ಇಲ್ಲೂ ಇದೆ. ಇವಾಗ ಬೆಂಗಳೂರು ಹೆಂಗೆ ಇವಾಗ ಆ ಭಾಗದಲ್ಲೂ ಕ್ಲಸ್ಟರ್ ಎನ್ವೈರನ್ಮೆಂಟ್ನ ಮಾಡೋಕ್ಕೆ ನಮ್ಮ DK ಶಿವಕುಮಾರ್ ಸಾಹೇಬರು ಮುಂದಾಗಿದ್ದಾರೆ. ಏನು ಇನ್ನು ಮುಂದೆ ನಡೆಯುವ ಒಂದು ಕಂಪ್ನಿಗಳು ಬರಲಿ, ಇಲ್ಲ ಒಂದು ಇವಾಗ ಇನ್ವೆಸ್ಟ್ಮೆಂಟ್ ಬರಲಿ, ಇಲ್ಲ ಒಂದು ಒಂದು ಹೌಸಿಂಗ್ ಕಾಂಪ್ಲೆಕ್ಸ್ಗಳು ಬರಲಿ, ಆ ಕಡೆ ಹೋಗಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಮ್ಮ DK ಶಿವಕುಮಾರ್ ಸಾಹೇಬರು ಕ್ಲಸ್ಟರ್ ಎನ್ವೈರನ್ಮೆಂಟ್ನ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು, ಇವಾಗ ನಾವು ಏರ್ಪೋರ್ಟ್ನು ಇವಾಗ ಆ ಭಾಗದಲ್ಲಿ ಆ ರೇಡಿಯಸ್ ಒಂದು 30-40 ಕಿಲೋಮೀಟರ್ಸ್ನಲ್ಲೇ ಒಂದು ಪ್ರಪೋಸಲ್ ಸರ್ಕಾರ ಕಳಿಸ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯದಿಂದ ಹೇಳ್ತಾ ಇದು ಕನ್ಫರ್ಮ್ ಆಗಿಲ್ಲ. ಆ ಭಾಗನೂ ಕೂಡ ಇವತ್ತೇನು ನಮ್ಮ DK ಶಿವಕುಮಾರ್ ಅವ್ರಿಗೆ ಇಲ್ಲೇ ಬಿಡದಿ ಹತ್ರನೋ ಆ ಕಡೆನೋ ಈ ಕಡೆನೋ ಇಲ್ಲೇ ಏರ್ಪೋರ್ಟ್ ಬೇಕು ಅಂತಾರೆ, ನೀವು ತುಮಕೂರು ಅಂತೀರಾ. ಏರ್ಪೋರ್ಟ್ ಅಲ್ಲಿ ಯಾವ್ದು ನಿಜ ಇದೆ? 30 ಕಿಲೋಮೀಟರ್ಸ್, ಯಾಕಂದ್ರೆ ಇರೋ ಏರ್ಪೋರ್ಟ್ ಇಂದ 60 ಕಿಲೋಮೀಟರ್ಸ್ ದೂರ ಇರಬೇಕು ಅನ್ನೋ ಒಂದು ರೂಲ್ ಇದೆ. ಹಾಗಾಗಿ ಆ ಕಡೆ ಆಗ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ಭಾಗನೂ ಕೂಡ ಇವತ್ತು ಹೆಂಗೆ ಇವಾಗ ನಮ್ಮ ದೇವನಹಳ್ಳಿ ಭಾಗದಲ್ಲಿ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಸಾಫ್ಟ್ವೇರ್ ಕಂಪ್ನಿಗಳು ಹೋಗಿದೆಯೋ, ಅಲ್ಲೂ ಕ್ಲಸ್ಟರ್ ಆಗಿದೆ, ವೈಟ್ ಫೀಲ್ಡರ್ ಇದು ಕ್ಲಸ್ಟರ್ ಆಗಿದೆ. ಈ ಬಿಡದಿ ಭಾಗದಲ್ಲೂ ನಮ್ಮ DK ಶಿವಕುಮಾರ್ ಸಾಹೇಬ್ರ ಪರಿಕಲ್ಪನೆ ಇಟ್ಕೊಂಡು ಒಂದು ಮುಂದೆ ಏನೋ ಆಲೋಚನೆ ಇಟ್ಕೊಂಡು ಆ ಭಾಗದಲ್ಲೂ ಉದ್ಯೋಗ ಜನರೇಟ್ ಆಗಿ ಆ ಭಾಗದ ಮಣ್ಣಿನ ಮಕ್ಕಳಿಗೂ ಒಂದು ಹೆಲ್ಪ್ ಆಗಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಏನು ನೆನಗುದಿಗೆ ಬಿದ್ದಿತ್ತ ಪ್ರಾಜೆಕ್ಟು ಕುಮಾರಸ್ವಾಮಿ ಅವರು ಸ್ಟಾರ್ಟ್ ಮಾಡಿದ್ರು, ಅದನ್ನ ನಾವು ಚಾಲನೆ ನೀಡಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗಿ ಅಲ್ಲಿನ ರೈತರಿಗೂ ಒಂದು ಸಮನಾಗಿ. ಒಂದು ಕ್ವಶನ್ ಕೇಳ್ಬಿಡ್ತೀನಿ ನಿಮಗೆ. ಈಗ ಹಿಂದೆ ಇದೇ ಒಂದು ಏರ್ಪೋರ್ಟ್ ವಿಚಾರಕ್ಕೆ ಜನಜನಿತವಾದಂಥ ಮಾತು, ಈ ಏರ್ಪೋರ್ಟನ್ನು ದೇವನಹಳ್ಳಿಲಿ ಮಾಡಬೇಕಾ, ಬಿಡದಿಲಿ ಮಾಡಬೇಕಾ, ಇಲ್ಲೆಲ್ಲ ಆರೋಳಿಲಿ ಮಾಡಿಬಿಡ್ಬೇಕಾ, ಈ ಥರದ್ದೆಲ್ಲ ಪ್ರಶ್ನೆ ಬಂದಾಗ ಅವತ್ತಿನ ಕಾಲಕ್ಕೆ ಅಂದರೆ ದೇವೇಗೌಡರು, ಮಾಜಿ ಪ್ರಧಾನಿಗಳು ಒಂದು ಮಾತು ಹೇಳ್ತಾರಂತೆ, ಬೇಡ ಕಣ್ರೋ, ಈ ಬಿಡದಿ ಕಡೆ, ಈ ಹಾರೋಳ್ಳಿ ಕಡೆ, ಈ ಕಡೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ರೈತರಿದ್ದಾರೆ, ಫಲವತ್ತಾದ ಭೂಮಿ ಇದೆ, ಇಲ್ಲಿ ಕೃಷಿ ಯೋಗ್ಯ ಜಮೀನಿದೆ, ನೀರಾವರಿ ಇದೆ, ಇಲ್ಲಿ ನೀವು ಏನಾದರೂ ಅಪ್ಪಿತಪ್ಪಿ ಏರ್ಪೋರ್ಟ್ ತಂದು ಇಟ್ಬಿಟ್ರೆ ರೈತರು ಬಾಳು ಹಾಳಾಗ್ಬಿಡುತ್ತೆ, ಏನೋ ಮಾರ್ಕೊಂಡ್ಬಿಡ್ತಾರೆ, ದುಡ್ಡು ಬಂದುಬಿಡುತ್ತೆ, ಅವ್ರಿಗೆ ಆ ದುಡ್ಡು ಇಟ್ಕೊಂಡು ಏನು ಮಾಡಬೇಕು ಗೊತ್ತಾಗಲ್ಲ, ಮತ್ತು ಅದೇ ಅವ್ರವ್ರದ್ದೇ ಜಮೀನುಗಳಲ್ಲಿ ಅನಾಥರಾಗ್ಬಿಡ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದ್ರು. ಹೋದರೆ ನೀರಿಲ್ದಿರುವ, ಬರಡಾಗಿರುವ ಅಂಥ ವ್ಯವಸಾಯ ಯೋಗ್ಯವಲ್ಲದ ಭೂಮಿನ ಹುಡುಕಿ ಅಂತ ಹೇಳಿದಾಗ ದೇವನಹಳ್ಳಿ ಶಿಫ್ಟ್ ಆಯಿತು ಅಂತ ದೇವೇಗೌಡ ದೂರಾಲೋಚನೆ ಅಂತ ಅನೇಕರು ಮಾತಾಡ್ತಾರೆ. ಇದನ್ನು ಆ ಪರಿಣಾಮವಾಗಿ ದೇವನಹಳ್ಳಿ ಕಡೆ ಹೋಯ್ತದು ಅಂತ. ಈಗ ನೀವು ಇಲ್ಲಿ ತಂದು ನಾನು ಏನೋ ಡೆವಲಪ್ ಮಾಡಿಬಿಡ್ತೀನಿ ಅಂದರೆ ಇಲ್ಲಿರುವ ಕೃಷಿ ಯೋಗ್ಯ ಭೂಮಿ ಹಾಳಾಗಲ್ವಾ? ಇವಾಗ ನೋಡಿ ರಮಾಕಾಂತ್ ಅವರೇ, ಇವಾಗ 2006-07ರಲ್ಲಿ ನೋಟಿಫೈ ಆಗಿದ್ದ ಜಮೀನ ರೈತರ ಕತೆ ಏನಾಗಬೇಕು ಸರ್? ನಾವು ಡಿನೋಟಿಫೈ ಮಾಡೋಕ್ಕಾಗತ್ತಾ? ಡಿನೋಟಿಫೈ ಮಾಡಿದ್ರೆ ಪರಿಣಾಮಗಳು ಏನಾಗುತ್ತೆ ಅಂತ ನಿಮ್ಮ ಮಾಧ್ಯಮದವರೇ 8ರಿಂದ 11, 12, 13 ಏನಾಯ್ತು ಅಂತ ನಿಮಗೆ ಗೊತ್ತು. ಸುಪ್ರೀಂ ಕೋರ್ಟ್ ರೂಲಿಂಗ್ ಏನಿದೆ ಅಂತ ಗೊತ್ತು.
ಆ ನೋಟಿಫೈ ಆಗಿರೋ ರೈತರು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ 2013 ಲ್ಯಾಂಡ್ ಅಕ್ವಿಸೇಷನ್ ಬಿಲ್, ನಮ್ಮ UPA ಸರ್ಕಾರದ ಲ್ಯಾಂಡ್ ಅಕ್ವಿಸೇಷನ್ ಬಿಲ್ ಆನ್ ಪಾರು ಜಮೀನು ಪ್ಲಸ್ ಅಮೌಂಟು ಪ್ಲಸ್ ನಿವೇಶನ 9,000 ಸ್ಕ್ವೇರ್ ಫೀಟ್ ಭೂಮಿ, ಈ ಮೂರನ್ನು ಪ್ಯಾಕೇಜ್ ಮಾಡಿ ಪ್ಲಸ್ TDR, ಈ ಮೂರನ್ನು 4 ಪ್ಯಾಕೇಜ್ ಮಾಡಿ ರೈತರು ಕೊಡ್ತಾ ಇದೀವಿ. ಓಕೆ, ಅವ್ರು ಏನ್ ಕಳ್ಕೊತಿಯಾರ ಭೂಮಿ ಪ್ಲಸ್ TDR ಪ್ಲಸ್ ನಿವೇಶನ, ಅಭಿವೃದ್ಧಿ ಪಡಿಸಿದ ಭೂಮಿ, ಎಸ್ ಲೇಔಟ್, ಈ KDB ಲೇಔಟ್ ಗಳು ಇದೆಯಲ್ಲ ಸರ್, ಬೇರೆ ಲ್ಯಾಂಡ್ ಅಲ್ಲ, KDB ಅವ್ರ ಲೇಔಟ್ ಗಳು ಮಾಡ್ತಾರಲ್ಲ ಸರ್, 1 ಎಕರೆ 2 ಎಕರೆ 3 ಎಕರೆ, ಆ ತರ ಒಂದು ಅಭಿವೃದ್ಧಿ ಪಡಿಸಿರುವ ಭೂಮಿ ಪ್ಲಸ್ TDR, ಅವರು TDR ನ ಒಂದು ಯಾರಿಗಾರ ಮಾಡ್ಕೋಬಹುದು. ಓಕೆ, ಈ ಒಂದು ಪ್ಯಾಕೇಜ್ ಮಾಡಿ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಕೃಷಿ ಬಿಟ್ಬಿಡ್ಬೇಕು, ಟ್ರ್ಯಾಕ್ಟರ್ ಬಿಟ್ಬಿಡ್ಬೇಕು, ನೋಡಿ ನಮ್ಮ ರೈತ ನಮ್ಮ ದೇಶದ ಬೆನ್ನೆಲುಬು, ಅವ್ರಿಗೆ ಆಲ್ಟರ್ನೇಟಿವ್ ಅದು ಒಂದು ಆಪ್ಷನ್ ಕೊಡ್ತಾ ಇದೀವಿ ಸರ್. ಓಕೆ, ಆಲ್ಟರ್ನೇಟಿವ್ ಅದು ಒಂದು ಆಪ್ಷನ್ ಕೊಡ್ತಾ ಇದೀವಿ, ಯಾರಿಗೆ ಅದ್ ಬೇಕೋ ಅದು ಆಪ್ಷನ್ ಕೊಡ್ತಾ ಇದೀವಿ. ಫೈನ್ ಗೌಡ್ರೆ, ಈಗ ಕುಮಾರಸ್ವಾಮಿ ಅವರು ಮಾಡಿದಾಗ ಭೂಮಿ ಅಕ್ವೈರ್ ಮಾಡಿಕೊಂಡು ರೈತರು ಭಾಳ ಹಾಳಾಗ್ತಿರ್ಲಿಲ್ಲ. ಆಗ DK ಶಿವಕುಮಾರ್ ಬಂದ್ಬಿಟ್ರೆ ರೈತರು ಭಾಳ ಹಾಳಾಗ್ಬಿಡುತ್ತೆ. ಇವಾಗ ನಿಮ್ಮ ಪ್ರಕಾರ ಅವ್ರದ್ದು ಜಮೀನು ವಶಪಡಿಸ್ಕೊಳ್ತಾ ಇದ್ರು. ಎಕರೆಗಳಲ್ಲಿ ವ್ಯತ್ಯಾಸ ಇರ್ಬೋದು ಗೌಡ್ರೆ, ಎಕರೆಗಳಲ್ಲಿ ವ್ಯತ್ಯಾಸ ಇರ್ಬೋದು. ಅವತ್ತಿಗಾದರೂ ಅಡಿಕೆ ತೋಟನೇ ವಶಪಡಿಸ್ಕೊಳ್ಬೇಕು, ಬಾಳೆ ತೋಟನೇ ವಶಪಡಿಸ್ಕೊಳ್ಬೇಕು, ರಾಗಿ ಹೊಲನೇ ವಶಪಡಿಸ್ಕೊಳ್ಬೇಕು. ಇವ್ರ ಸರ್ಕಾರ ಬಂದುಬಿಟ್ರೆ ಅದು ಎಲ್ಲ ಬರಡು ಭೂಮಿ ಆಗಿತ್ತು. ಕುಮಾರಣ್ಣನ ಕಾಲದಲ್ಲಾಗಿದ್ದರೆ ಅದೆಲ್ಲ ಅಂದರೆ ಇವ್ರ ಸರ್ಕಾರದ ಫಲವತ್ತಾದ ಭೂಮಿ. ಕುಮಾರಣ್ಣನ ಕಾಲದಲ್ಲಿ ಏನು ವ್ಯವಸಾಯನೇ ಮಾಡಿದಿರೋ ಭೂಮಿ ಆಗಿತ್ತು ಅದು? ನಿಮ್ಮ ಪ್ರಶ್ನೆ ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆ ಇದು, ಜನಗಳಿಗೆ ಗೊತ್ತಾಗ್ಬೇಕಲ್ಲ. ಅವತ್ತು ಕುಮಾರಸ್ವಾಮಿ ಸಾಹೇಬರು ವಶಪಡಿಸ್ಕೊಂಡಂತ ಜಮೀನು ಎಷ್ಟಿತ್ತು? ಓಕೆ, ಅವತ್ತು ಅವರು ನೋಟಿಫಿಕೇಶನ್ ಮಾಡೋದಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಎಷ್ಟು ಜನ ರೈತರು ಒಪ್ಕೊಂಡಿದ್ರು, ಒಪ್ಕೊಂಡಿರ್ಲಿಲ್ಲ. ಅವತ್ತು ಎಷ್ಟು ಕೋಟಿ ರೂಪಾಯಿ ಆ ಜಮೀನನ್ನು ವಶಪಡಿಸ್ಕೊಂಡ್ರೆ ಸರ್ಕಾರಕ್ಕೆ ಆದಾಯ ಬರ್ತದೆ ಅಂತ ಕುಮಾರಣ್ಣ ಹೇಳಿದ್ರು. ಇವತ್ತು DK ಶಿವಕುಮಾರ್ ಸಾಹೇಬ್ ಹೇಳ್ತಾರೆ 33,000 ಕೋಟಿ ರೂಪಾಯಿ ಆದಾಯ ಬರುತ್ತೆ ಇವತ್ತು ಅಂತ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಅದನ್ನ ಆಧಾರವಾಗಿ ಇಟ್ಕೊಂಡು ಹೇಳಿದ್ರು. ಅವತ್ತು ಕುಮಾರಣ್ಣ ವಶಪಡಿಸ್ಕೊಂಡಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ HK ಪಾಟೀಲ್ ರವರನ್ನ ಒಂದು ಸಮಿತಿಯನ್ನ ನೇಮಕ ಮಾಡಿ HK ಪಾಟೀಲ್ ರವರು ಕಾಂಗ್ರೆಸ್ ಪಕ್ಷ ವಿರೋಧ ವ್ಯಕ್ತಪಡಿಸಿದ್ದನ್ನ ಇಡೀ ಜನತೆ ನೋಡಿದ್ದಾರೆ. ಹಾಗಾದ್ರೆ HK ಪಾಟೀಲ್ ರವರ ಹತ್ರ ಇದ್ದಂತ ಒಂದು ಸಮಿತಿಯ ರೂಪುರೇಷೆಗಳಿತ್ತಲ್ಲ, ಏನೇನಾಗಿದೆ ಅಂತ ಹೇಳ್ಬಿಟ್ಟು ಅವರು ಒಂದು ವರದಿ ಸಲ್ಲಿಸಿದ್ರಲ್ಲ, ಆ ವರದಿ ಯಾಕೆ ಇವತ್ತು ಮಾಧ್ಯಮಕ್ಕೆ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇಲ್ಲ? ನಂಬರ್ 1 ಅದು ವರದಿ ಕೊಡ್ಬೇಕಲ್ವಾ? ಕುಮಾರಸ್ವಾಮಿ ಅವರ ವಿರೋಧವನ್ನು ವ್ಯಕ್ತಪಡಿಸಿದಂತ ವರದಿ ಇವತ್ತು ಬೇಕು. ಆ ವರದಿಯಲ್ಲಿ 33,000 ಕೋಟಿ ಆದಾಯ ಬರ್ತದೆ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಮಾಫಿ ಅಂತ ಜನಕ್ಕೆ ಗೊತ್ತಾಗುತ್ತೆ. ಎರಡನೇದು, ಅಲ್ಲಿನ ದಕ್ಷಿಣ ಜಿಲ್ಲೆಯ ಅಲ್ಲಿ ಫ್ಯಾಕ್ಟರಿ ಆಗುತ್ತೆ, ಜನಗಳಿಗೆ ಕೆಲಸ ಸಿಗುತ್ತೆ, ವರಮಾನ ಬರುತ್ತೆ, GST ಬರುತ್ತೆ, ರಾಜ್ಯಕ್ಕೆ ತೆರಿಗೆ ಬರುತ್ತೆ. ಇದು ಯಾವ್ದು ವರಮಾನ ಅಂತಲ್ಲ, ರಿಯಲ್ ಎಸ್ಟೇಟ್ ಇಂದಾನೇ ಬರುತ್ತೆ ಅಂತ ನಿಮ್ ಕ್ಯಾಲ್ಕುಲೇಷನ್ಸ್ ಇದು. 33,000 ಕೋಟಿ ಬರುತ್ತೆ ಅಂತ ಹೇಳಿರೋರು ಯಾರು? ಕುಮಾರಸ್ವಾಮಿ ಅವರು ಎಷ್ಟು ಹೇಳಿದ್ರು? ಬೆಂಗಳೂರು ಹಾಕಿ ತೋರಿಸಿ, ನಾವು ಅದನ್ನೇ ಕೇಳ್ತಾ ಇದೀವಿ. ಶೋ ಯುವರ್ ನಿಮ್ಮ ವರದಿ ಎಲ್ಲಿದೆ? HK ಪಾಟೀಲ್ ರವರು ನೇಮಕ ಆಗಿತ್ತಲ್ಲ, ಆ ವರದಿ ಎಲ್ಲಿ? ಆ ಸಮಿತಿ ವರದಿ ಎಲ್ಲಿ? ಕಸಿಗ್ ಬಿಟ್ಟಿಗೆ ಹಾಕಿದ್ದೀರಾ? ಅದನ್ನ ಜನಗಳ ಮುಂದಿಡಿ, ಮಾಧ್ಯಮಗಳ ಮುಂದಿಡಿ, ಮಾಧ್ಯಮಗಳಲ್ಲಿ ಗೊತ್ತಾಗ್ಲಿ ಕುಮಾರಸ್ವಾಮಿ ಅವರು ಇವತ್ತು ಯಾಕೆ ಸ್ಟಾಪ್ ಮಾಡಿದ್ರು. ಫಸ್ಟ್ ರೌಂಡ್ ಕ್ವಶನ್ ಅಲ್ಲಿ ಗೌಡ್ರೆ ನೀವೇನ್ ಹೇಳಿದ್ರೆ ರೈತರು ಬಹಳ ಹಾಳಾಗ್ತಾ ಇದೆ, ಇಲ್ಲಿ ಅಡಿಕೆ ಬೆಳೆದು ಬಿಟ್ಟಿದ್ದಾನೆ, ಬಾಳೆ ಬೆಳೆದು ಬಿಟ್ಟಿದ್ದಾನೆ, ಇವ್ರದೆಲ್ಲ ಏನ್ ಮಾಡೋದು ಅಂದ್ರೆ ಕುಮಾರಣ್ಣ ಇದ್ದಾಗ ಏನು ರೈತರಂಗಾರೆ ಭೂಮಿಗೆಲ್ಲ ಟಾರ್ಪಾಲ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಟ್ಟಿದ್ರ? ನೋಡಿ, ಇದು ಒಪ್ಕೊಳ್ತಾ ಇದೀವಲ್ಲ, ಕುಮಾರಣ್ಣ ಒಪ್ಕೊಂಡಿದ್ದೀರಲ್ಲ, ಜನಸಂದಣಿಯನ್ನ ಕಡಿಮೆ ಮಾಡೋದಿಕ್ಕೆ ಎಷ್ಟು ಬೇಕಾಗಿತ್ತು ಅವತ್ತಿಗೆ ಅಷ್ಟನ್ನ ನಾನು ಮಾಡಕ್ ಹೋಗಿದ್ದು ಸತ್ಯ. ಇಲ್ಲ ಅಂತ 20 ವರ್ಷ ಹಿಂದಿನ ಕತೆಗೂ ಇವತ್ತಿಗೂ ಜನಸಂಖ್ಯೆ ಎಷ್ಟು ಚೇಂಜ್ ಆಗಿದೆ, ರೂಪಾಯಿ ವ್ಯಾಲ್ಯೂ ಎಷ್ಟು ಚೇಂಜ್ ಆಗಿದೆ, ಭೂಮಿ ವ್ಯಾಲ್ಯೂ ಎಷ್ಟು ಚೇಂಜ್ ಆಗಿದೆ, ಹಣದ ಮರ್ಯಾದೆ ಎಷ್ಟು ಕಳ್ಕೊಂಡ್ಬಿಟ್ಟಿದೀವಿ, ಇನ್ಫ್ಲೇಷನ್ ಏನಾಗಿದೆ ರಮಕಾಂತ್ ಜಿ, ಅವತ್ತು ಎಷ್ಟಾಗಿದೆ ಅಷ್ಟು ಮಾಡಿ. ಓಕೆ, ಬೌಂಡ್ರಿ ದಾಟಂಗಿಲ್ಲ ಯಾರು, ನೀವು ದಾಟಿದ್ರೆ ಜನಗಳಿಗೆ ಹೇಳಿ ಯಾವ್ಯಾವ ಏನು ಅಲ್ಲಿ ಬಂಜರು ಭೂಮಿ ಇದೆ, ಯಾವ್ಯಾವ ರೈತಾಪಿ ವರ್ಗದ ಜಮೀನ್ಗಳಿದೆ ಅವನ್ನ ಬಿಟ್ಬಿಟ್ಟು ಮಾಡಿ. ಈಗ ಹಾಗಾದ್ರೆ ಹೌದು, ಈಗ ತುಮಕೂರು ಬಗ್ಗೆ ಹೇಳಿದ್ರಲ್ವಾ, ತುಮಕೂರು ಇವತ್ತು ರಾಜ್ಯದಲ್ಲಿ ಇವತ್ತು 2ನೇ ಸ್ಥಾನದಲ್ಲಿದೆ. KIDB ಅಂತ ಒಂದು ಜಮೀನ್ ತಗೊಂಡ್ರೆ ಗೌಡ್ರೆ ನಿಮ್ಗೂ ಚೆನ್ನಾಗಿ ಗೊತ್ತಿರುತ್ತೆ, ಒಂದು ಬೌಂಡ್ರಿ ಬೇಕು, 1000 ಎಕರೆ ಬೇಕಾ 500 ಎಕರೆ ಬೇಕಾ ಅಂತ. ಎಲ್ಲೋ ಬಂಜರು ಭೂಮಿ ಇದೆ 5 ಎಕರೆ, ಅದು ಬಿಟ್ಬಿಡು. ಇನ್ಯಾವುದೋ ಭೂಮಿ ನೀರಲ್ಲಿದೆ, ಅಲ್ಲೊಂದು 4 ಎಕರೆ ಬಿಟ್ಬಿಡು. ಬಾಳೆ ತೋಟ ಇದೆ, ಹಂಗ್ ಮಾಡಕ್ ಆಗಲ್ವಲ್ಲ ಸರ್? ಈಗಾಗ್ಲೇ ಬಿಡದಿ ಕೈಗಾರಿಕೆ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಏನಿದೆ ಈಗಾಗ್ಲೇ ಗೊತ್ತಿದೆ ನಿಮ್ಗೆ ಎಷ್ಟಿದೆ ಅಂತ. ಇವತ್ತು ಅಲ್ಲಿ ಬೃಹದಾಕಾರದಾಗ ಇರುವಂತಹ ಇವತ್ತು ನಿಮ್ಗೂ ಗೊತ್ತಿದೆ, ಅಲ್ಲಿ ಏನು ಟೊಯೋಟಾ ಕಂಪನಿ ಇದೆ, ಟೊಯೋಟಾ ಕಂಪನಿಗೆ ಹೊಂದ್ಕೊಂಡಂತ 100 ಕಂಪನಿಗಳು 1000 ಕಂಪನಿಗಳು ಅಲ್ಲಿದೆ, ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಗಳಿದೆ. ನೀವು ಹೇಳಿದ್ರಿ, ನಾನು ಕೇಳಿದೆ ನಿಮ್ಮನ್ನ ಪರ್ಸನಲ್ ಆಗಿ, ತಮ್ಮೂರು ಯಾವ್ದು ಸರ್ ಅಂತ ಹೇಳಿ, ಅಲ್ಲಿವರೆಗೂ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಹೋಗಿದೆ, ಯೂನಿವರ್ಸಿಟೀಸ್ ಗಳು ಬಂದಿದೆ,
ರೈತರು ಸಹ ಇವತ್ತು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಅತ್ಯುತ್ತಮವಾದಂತ ನದಿ ನೀರನ್ನು ನಂಬ್ಕೊಂಡಂತ ಅನೇಕ ರೈತಾಪಿ ವರ್ಗಗಳಿದ್ದಾರೆ. ನಂದಿ ಬೆಟ್ಟದಿಂದ ಹಿಡ್ಕೊಂಡು ಇವತ್ತು ಅಲ್ಲಿ ಅಲ್ಲಿ ನೀರು ಬರ್ತಾ ಇರೋದು ನಿಮ್ಗೂ ಕಣ್ಣು ಕಾಣುತ್ತೆ, ಎಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಕಡಿವಾಣ ಹಾಕಿದ್ದೀರಾ. ಇಲ್ಲಿ ನೀವು ಯಾಕೆ ಇಷ್ಟೊಂದು ಹಠ? ನಿಮ್ಗೆ ಯಾಕೆ ಇಷ್ಟೊಂದು ಹಠ? ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಠ ಯಾಕೆ ಅಂತ ಹೇಳಿದ್ರೆ, ಹಾಗಾದ್ರೆ ಇವರು ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅವರು ರೆಡಿ ಆಗ್ಬಿಟ್ಟಿದ್ದಾರೆ ಸೈನ್ ಹಾಕಕ್ಕೆ. ಅವ್ರಿಗೆ ಇದು ಬಂದು ಬೇಕು ಯಾವ್ದಪ್ಪ ಅಂತ ಹೇಳಿದ್ರೆ, ನಂದು ಸದ್ಯಕ್ಕೆ ಸೀಟ್ ಉಳಿದ್ರೆ ಸಾಕಾಗಿದೆ ಅನ್ನೋದು ಅವ್ರದೊಂದು. ಇನ್ನೊಬ್ರು ಪಾಪ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನು ಇವತ್ತು ಕಮಿಷನರ್ ಇದ್ದಾರೆ ಪಾಪ ಅವರು ಈ ನಾವ್ ಹೇಳ್ತೀವಲ್ಲ ತಾಳಕ್ಕೆ ತಕ್ಕಂತೆ ಕರಡಿ ಕುಣಿಸ್ತಾ ಇದ್ರಲ್ಲ, ಹಾಗೆ ಯಾರ ತಾಳಕ್ಕೆ ತಕ್ಕಂತೆ ಇವತ್ತಲ್ಲಿ ಉಪ ಆಯುಕ್ತರು ಕುಣಿತಾ ಇದ್ದಾರೆ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸಿ. ಶ್ರೀಕಾಂತ್ ಅವರು ಒಂದು ಪಾಯಿಂಟ್ ಇತ್ತು ನಂದು. ಈಗ ಕುಮಾರಸ್ವಾಮಿ ಅವರು ಏನೋ ಒಂದು ಟೌನ್ಶಿಪ್ ಅಂತ ಮಾಡಿದ್ರೆ ಅದರ ಉದ್ದೇಶಗಳು ಬೇರೆ, ಆ ನಂತರ ಒಂದು 20 ವರ್ಷಗಳು 22 ವರ್ಷಗಳು ಕಳೀತು, ಇನ್ಯಾರೋ ಮಾಡಕ್ಕೆ ಬಂದರೆ ಉದ್ದೇಶಗಳು ಬೇರೆ ಅಂತನಾ, ಅಥವಾ ಇಬ್ರು ರಿಯಲ್ ಎಸ್ಟೇಟ್ಗೆ ಅಂತಾನೆ ಮಾಡಿದ್ದ? ಇದು ರಿಯಲ್ ಎಸ್ಟೇಟ್ ಪರ್ಪಸ್ ಇಟ್ಕೊಂಡೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋದಾ? ಅಭಿವೃದ್ಧಿ ಅಂದರೆ ಆ ಭಾಗದಲ್ಲಿ ಜಮೀನು ವಶಪಡಿಸ್ಕೋ, ರೈತರಿಗೆ 4 ಕೋಟಿ ಕೊಡ್ತಿರೋ 3 ಕೋಟಿ ಕೊಡ್ತಿರೋ ಕೊಟ್ಬಿಡಿ, ಆಮೇಲೆ ಎಕರೆಗೆ 40 ಗುಂಟೆ, ಒಂದು 30 ಸೈಟೋ 25 ಸೈಟೋ ಅದರಲ್ಲಿ ಮಾಡಿಬಿಡಿ, ಟೌನ್ಶಿಪ್ ಅಂತ ಹೇಳಿ ಸೈಟ್ ಮಾಡ್ಕೊಂಡು ಮಾರಿಬಿಡಿ. ಇದೇ ಡೆವಲಪ್ಮೆಂಟಾ? ಬೆಂಗಳೂರಿನ ಜನಗಳಿಗೆ ಆ ಭಾಗದಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಬೆಲೆ ಸೈಟ್ ಕೊಟ್ಬಿಟ್ಟು ಸೈಟ್ ತೊಗೊಂಡವನಿಗೂ ಲಾಭ, ಸೈಟ್ ಮಾಡಿದವನಿಗೂ ಲಾಭ. ಏನು ಡೆವಲಪರು ಜಮೀನು ತಗೊಳ್ತಾನೆ, 2 ಕಡೆ ಜಮೀನಿಗೆ ಅಲ್ಲೇನು ಮಾಡ್ತಾನೆ, ಒಂದು JCB, ಒಂದು ಯಾವುದೋ ಬುಲ್ಡೋಸರು, 4 ಕಾಲುವೆ ಹೊಡೆದ್ರೆ ಮುಗೀತು, ಜಲ್ಲಿ ಹಾಕ್ಬಿಟ್ಟು 4 ಪೋಲ್ ನೆಟ್ಬಿಟ್ರೆ ಅದೇ 2 ಎಕರೆ 5 ಕೋಟಿದು 10 ಕೋಟಿ ಆಯಿತು, 10 ಕೋಟಿದು 20 ಕೋಟಿ ಆಯಿತು. ಇಷ್ಟೇನಾ ಡೆವಲಪ್ಮೆಂಟ್ ಅಂದರೆ? ಇದೇ ಫೈನಲ್ ಅಂದರೆ ಇಲ್ಲಿಗೆ ಬಂದು ನಿಂತ್ಕೊಳ್ಳೋದಾ ಇದು ಅಂತ ಅಂತ ಹೇಳಿ ಇಷ್ಟು ವರ್ಷಗಳಿಂದ ಈ ತರನೇ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಕೇಳ್ತಾ ಇದೆಯಾ? ಕೇಳಿಸಿದೆ ಹೇಳಿ. ಹಾ, ಸ್ವಲ್ಪ ವಾಯ್ಸ್ ಬೇಕಾಗ್ತಿದೆ ಹೇಳಿ. ಇವರು ಗೌಡ್ರವರು ಹೇಳಿದ್ರು, ಬಿಡದಿ ಒಂದು ಕೈಗಾರಿಕೆಯಲ್ಲಿ ದೊಡ್ಡ ಒಂದು ಬೆಳವಣಿಗೆ ನಾವು ನೋಡಿದ್ರಿ ಅಲ್ಲಿ. ಈ ರೀತಿಯಲ್ಲೇ ಪ್ರತಿಯೊಂದು ನಗರಕ್ಕೆ ಏನಾದ್ರೂ ಒಂದು ಕಾನ್ಸೆಪ್ಟ್, ಒಂದು ಪರಿಕಲ್ಪನೆಯನ್ನ ಗುರುತಿಸಿ ತುಮಕೂರಲ್ಲಿ ನೀವು ಇನ್ನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬಹುದು. ರಾಮನಗರವನ್ನು ಒಂದು ಟೂರಿಸಂ ಡೆಸ್ಟಿನೇಷನ್ ಆಗಿ ನೀವು ಮಾಡಬಹುದು, ಇಲ್ಲಾಂದ್ರೆ ಕ್ರಾಫ್ಟ್ ಗೆ ಒಂದು ಮಾದರಿಯಾಗಿ ಅದನ್ನ ಮಾಡಿಸಿ ಅದಕ್ಕೆ ಒಂದು ಗುರುತು ನೀವು ಅದಕ್ಕೆ ಕೊಡಬಹುದು. ಸೊ ನನ್ಗೆ ಇವರು ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ, ನನ್ಗೆ ಒಂದೇ ವಿನಂತಿ, ನೀವು ಬರೀ ಈ ತರ ಒಂದು ಮರುನಾಮಕರಣ ರಾಜಕೀಯವನ್ನು ಬಿಟ್ಬಿಟ್ಟು ಬರೀ ಇದೊಂದು ಪಾಲಿಟಿಕ್ಸ್ ಅಂತ ನಾನು ಹೇಳ್ತೀನಿ, ಅದಲ್ಲದೆ ಬೇರೆ ಏನು ಇಲ್ಲ. ಅದು ನಿಜವಾಗ್ಲೂ ಪ್ರತಿಯೊಂದು ನಗರಕ್ಕೆ, ಬೆಂಗಳೂರು ಈಗಾಗಲೇ IT ಸಿಟಿ, ಸಿಲಿಕಾನ್ ಸಿಟಿ ಈ ತರ ಹೇಳಿ ಏನೋ ಹಾಳು ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಮ್ಗೆ ಪಕ್ಕದಲ್ಲಿ ಸುತ್ತಮುತ್ತ ಇರುವ ಈ ಸ್ಥಳಗಳಲ್ಲಿ ಒಂದು ಒಳ್ಳೆ ಒಂದು ಅವಕಾಶ ಇದೆ. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಅಂತ ನಾನು ದೃಢವಾಗಿ ಹೇಳ್ತೀನಿ. ತುಮಕೂರು, ಮೈಸೂರು, ರಾಮನಗರ, ಬಿಡದಿ, ಸೌತ್ ನಲ್ಲಿ ಹೋದ್ರೆ ನಮ್ಗೆ ಕನಕಪುರ, ಪ್ರತಿ ಒಂದು ನಗರಕ್ಕೆ ಏನಾದ್ರೂ ಒಂದು ಒಳ್ಳೆ ಗುರುತು ಒಂದು ಖಂಡಿತ ಇದ್ದೇ ಇರುತ್ತೆ. ಕರೆಕ್ಟ್. ಅದನ್ನ ಹೇಗೆ ಬೆಳವಣಿಗೆ ಮಾಡಿ ಅದರಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ಸ್ ನಾವು ಒಂದು ಅಟ್ರಾಕ್ಟ್ ಮಾಡಬಹುದು, ಅದನ್ನ ತಗೊಂಡು ಅದರಲ್ಲಿ ನಿಜವಾದ ಒಂದು ಅಭಿವೃದ್ಧಿ ಹೇಗ್ ಮಾಡಬೇಕು, ಈ ತರ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯಾಗಿರುತ್ತೆ. ಕರ್ನಾಟಕ ಈ ರಾಜ್ಯವನ್ನು ನಾವು ಬೆಳೆಸಬೇಕಂದ್ರೆ, ಇದರಲ್ಲಿ ನಮ್ಗೆ ಅಭಿವೃದ್ಧಿ ಬೇಕಂದ್ರೆ ಬರೀ ಒಂದೇ ನಗರದಿಂದ, ಒಂದೇ ದೊಡ್ಡ ನಗರದಿಂದ ಆ ಅಭಿವೃದ್ಧಿ ನಮ್ಗೆ ಸಿಗುವುದಿಲ್ಲ. ಕನಿಷ್ಠ ನಮ್ಗೆ 5-10 ಈ ತರ ಇಷ್ಟು ದೊಡ್ಡ ನಗರಗಳು ನಮ್ಗೆ ಬೇಕಾಗಿಲ್ಲ. ಈ ತರ ಚಿಕ್ಕ ಚಿಕ್ಕ ನಗರಗಳನ್ನ ಒಂದು ಮಾದರಿ ನಗರವನ್ನಾಗಿ ಮಾಡಿ ಅದಕ್ಕೆ ಒಂದು ಗುರುತು ನಾನು ಒಂದು ತೋರಿಸಿ ಮಾಡಿದ್ರೆ ಈ ನಗರಗಳು ಮಾತ್ರವಲ್ಲ, ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಫೈನ್. ನಂದನ್ ಕಶ್ಯಪ್ ಅವರೇ, ನೋಡಿ, ತುಮಕೂರು ಅಂತ ಬಂದಾಗ ನಾವು ಬಜೆಟ್ಗಳನ್ನು ಕೇಳ್ತಾನೆ ಇರ್ತೀವಿ, ಬಜೆಟ್ಗಳು ಡಿಬೇಟ್ ನಾನು ಮಾಡ್ತಾನೆ ಇರ್ತೀನಿ. ಅಲ್ಲೇನೋ ಫುಡ್ ಪಾರ್ಕ್ ಮಾಡಿಬಿಡ್ತಾರೆ ಅಂತ ಆವಾಗ್ಲಿಂದಾನು ಕೇಂದ್ರದ ಬಜೆಟ್ ಬಂದಾಗೆಲ್ಲ ತುಮಕೂರಲ್ಲಿ ಫುಡ್ ಪಾರ್ಕ್ ಅಂತೆ, ಅದೇನು ಪ್ಯಾಕೇಜ್ ಇಂಡಸ್ಟ್ರಿ ಅಂತೆ, ಕಲ್ಪತರು ನಾಡು ಅಂತ ಅದಕ್ಕೊಂದು ಬಿರುದಿದೆ. ಈ ಕಡೆ ನಮ್ಮ ಬೆಂಗಳೂರು, ರಾಮನಗರ ಈ ಕಡೆ ಭಾಗಕ್ಕೆ ಬಂದಾಗ ರೇಷ್ಮೆ ಬೆಳೆಯುವಂತಹ, ರೇಷ್ಮೆ ಅವಲಂಬಿತ ಸುಮಾರು ಜನ ಇದ್ದಾರೆ, ರೈತರಿದ್ದಾರೆ. ತಕ್ಕ ಮಟ್ಟಿಗೆ ಸ್ವಲ್ಪ ಕಬ್ಬು ಬೆಳೀತಾರೆ, ಸ್ವಲ್ಪ ರಾಗಿಗೆ ತುಂಬ ದೊಡ್ಡ ಫೀಲ್ಡು ಈ ಜಾಗ ಇದೆ. ಸೊ ರಾಗಿನೇನು ಮಾಡಲಿಲ್ಲ, ದೇವೇಗೌಡರು ರಾಗಿನ ವಿಶ್ವವಿಖ್ಯಾತ ಮಾಡಿದ್ರು ಅಂತ ನರೇಂದ್ರ ಮೋದಿ ಅವ್ರು ಸಿಕ್ಕಿದಾಗೆಲ್ಲ ಕೊಂಡಾಡಿದ್ದೆ. ಈ ಕಡೆ ಚೆಕ್ ಮಾಡಿಕೊಂಡ್ರೆ ಕಲ್ಪತರು ನಾಡು, ತೆಂಗು ಹಾಗೆ ಹೀಗೆ ಅಂತೇಳಿ ತೆಂಗನ್ನು ಏನು ಮಾಡಿದ್ರಿ, ಫುಡ್ ಪಾರ್ಕ್ ಕಥೆ ಏನು ಬಂತು, ಇವುಗಳನ್ನೇ ನಾವು ಡೆವಲಪ್ ಮಾಡೋಕ್ಕಾಗದೇ ಇದ್ಮೇಲೆ ಇದರ ಹಿಂದೆ ರಿಯಲ್ ಎಸ್ಟೇಟ್ ಬಿಟ್ಟರೆ ಬೇರೆ ಇನ್ನೇನೋ ಇದೆ ಅನ್ನೋದೆಲ್ಲ ಸುಳ್ಳಾಗ್ಬಿಡುತ್ತೆ. ಬೆಂಗಳೂರಿನ ಜನಗಳ ಒತ್ತಡದ ಅದರಿಂದ ಪಾರಾಗ್ಲಿಕ್ಕೆ ಸಲುವಾಗಿ
ಆ ಕಡೆ ಈ ಕಡೆ ಜಾಗವನ್ನು ರಿಯಲ್ ಎಸ್ಟೇಟ್ಗೆ ಮಾಡಬಹುದೇ ವಿನಃ ಡೆವಲಪ್ಮೆಂಟ್ ಅಂದರೆ ಏನು ಬ್ಲೂ ಪ್ರಿಂಟ್ ಏನು ನಿಮ್ಮದು ಈ ವಿಚಾರದಲ್ಲಿ? ಏನು ಮಾಡ್ತೀರಾ? ರಾಮನಗರ ಏನು ಮಾಡ್ತೀರಿ ನೀವು? ತುಮಕೂರು ಏನು ಮಾಡಿಬಿಡ್ತೀರಿ ನೀವೀಗ? ನೋಡಿ ರಮಾಕಾಂತ್ ಅವರೇ, 99ರಲ್ಲಿ SM ಕೃಷ್ಣ ಗೌರ್ಮೆಂಟ್ ಬಂದಾಗ 2000ರಲ್ಲಿ ನಾವು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಓಪನ್ ಮಾಡಿಬಿಟ್ಟು ಟೊಯೋಟಾ ಕಿರ್ಲೋಸ್ಕರ್ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಅವ್ರ ಪ್ಲಾಂಟ್ ಹಾಕಿದಾಗ ನಾವು ನಮ್ಮ ಸರ್ಕಾರ ಅಲ್ಲಿಗೆ ಹೋಗಿ ಆ ಭಾಗದಲ್ಲಿ ಅದೇ ಫಸ್ಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ದು. ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಉದ್ಯೋಗ ಅಲ್ಲಿ ಸಿಕ್ಕಿ ಎಷ್ಟೊಂದು ಜನ ಬದುಕಿದ್ದಾರೆ. ಓಕೆ, ಅದೊಂದು ನಮ್ಮ ಒಂದು ಸಾಕ್ಷಿ ಗುಡ್ಡೆ, ನಮ್ಮ ಸರ್ಕಾರದ ನಮ್ಮ ಪಕ್ಷದ ಸಾಕ್ಷಿ ಗುಡ್ಡೆ. ಸೆಕೆಂಡು ವಸಂತ್ ನರಸಾಪುರ ಅಂತ ತುಮಕೂರಲ್ಲಿದೆ ರಮಾಕಾಂತ್ ಅವರೇ. 90ರಿಂದ 95 ಭಾಗ ಫುಡ್ ಪ್ರೊಸೆಸಿಂಗ್ ಇದೆ, ಮೆಟಲ್ ಇದೆ, ಮತ್ತೆ ಇತ್ಯಾದಿ ಒಂದು ದೊಡ್ಡ ಫ್ಯಾಕ್ಟ್ರಿಗಳು ವಸಂತ್ ನರಸಾಪುರದಲ್ಲಿ ಇವತ್ತಿಗೂ ಕೂಡ ಫುಡ್ ಪ್ರೊಸೆಸಿಂಗ್ ಇದೆ, ಇತ್ಯಾದಿ ಬೇರೆ ಬೇರೆ ಕಾರ್ಖಾನೆಗಳು ಅಲ್ಲಿ ನಡೀತಾ ಇದೆ. ಹಾಗಾಗಿ ಇವಾಗ ಬೆಂಗಳೂರು ಏನು ನಮಗೆ ಲೋಡ್ ಜಾಸ್ತಿ ಆಗ್ತಿದೆ, ಒತ್ತಡ ಟ್ರಾಫಿಕ್ ಆಗಲಿ ಒಂದು ಮಿಕ್ಕಿದ ಏನು ಒಂದೊಂದು ಒತ್ತಡ ಜಾಸ್ತಿ ಆಗ್ತಿದೆಯೋ ಹಾಗಾಗಿ ಅಲ್ಲಿಗೆ ಈಗ ಕಶ್ಯಪ್ಜಿ ನನ್ನ ಪಾಯಿಂಟ್ ಏನಂದ್ರೆ KIDB ಇದು ಕರ್ಮಕಾಂಡ ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ನನಗೆ ಒಂದು ವಾರ ಆದರೂ ಬೇಕು. KIDB ಕರ್ಮಕಾಂಡಗಳು ಏನೇನು? KIDBಲಿ ಒಂದು ಸೈಟ್ ತೊಗೊಳಕ್ಕೆ ಒಬ್ಬ ಮನುಷ್ಯ ಅರ್ಜಿ ಹಾಕಿದ್ರೆ ಅವನು 20ನೇ ವಯಸ್ಸಿಗೆ ಅರ್ಜಿ ಹಾಕಿದ್ರೆ 45ನೇ ವಯಸ್ಸಿಗೂ 50ನೇ ವಯಸ್ಸಿಗೂ ಮಂಜೂರಾಗುತ್ತೆ. ಅದನ್ನೊಂದು ಲಿಟಿಗೇಷನ್ನು, ಎಲ್ಲ ರೈತರು ಕೇಸ್ ಹಾಕ್ಬಿಟ್ಟಿದ್ದಾರೆ, ನೀನು ಜಮೀನು ಕೊಡಲ್ಲ ಅಂತ ದುಡ್ಡು ಕಟ್ಸ್ಕೊಂಡ್ಬಿಡ್ತಾರೆ, ಕೇಸ್ ಇದೆ ಅಂತ ಹೇಳ್ತಾರೆ. ಅವನ ಆಸೆ ಕನಸು ಅದೆಲ್ಲ ಗೋಪುರ ಕುಸ್ತೋಗಿ ಗಾಳಿ ಗೋಪುರ ಆಗ್ಬಿಡುತ್ತೆ. ಅದು ಇದು KIDB ಕರ್ಮಕಾಂಡಗಳು. ಕೈಗಾರಿಕೆ ಡೆವಲಪ್ ಆಗಲ್ಲ. ಇನ್ನು ಕೆಲವರು ಏನೋ ಉದ್ಯಮಿ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಆ ಜಮೀನು ತೊಗೊಂಡು ವೆಯ್ಟ್ ಮಾಡ್ತಾನೆ 5 ವರ್ಷ 4 ವರ್ಷ 6 ವರ್ಷ. ಒಳ್ಳೆ ಬೆಲೆ ಬಂತ 1.25 ಕೋಟಿ 75 ಲಕ್ಷಕ್ಕೆ ತೊಗೊಂಡಿರ್ತಾನೆ. ಬೆಲೆ ಬಂದಾಗ 5 ಕೋಟಿ 6 ಕೋಟಿಗೆ ಮಾರ್ಕೊಂಡು ಅವ್ನು ಬಡ ಎಲ್ಲ ಕಡೆ ನಿಮಗೆ ಕಾಣಿಸ್ತಿರೋ ರಿಯಲ್ ಎಸ್ಟೇಟ್ ಬಿಟ್ಟುಬಿಟ್ರೆ ಡೆವಲಪ್ಮೆಂಟು ಇಂಡಸ್ಟ್ರಿಯಲ್ ಗ್ರೋತು ಇದು ನಮಗೆ ಕಾಣಿಸ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಟೊಯೋಟಾ ಕಿರ್ಲೋಸ್ಕರ್ ವಸಂತ ನರಸಾಪುರ ಇಲ್ಲ ದೊಡ್ಡಬಳ್ಳಾಪುರದ ಕಡೆ ಯಾವುದೋ ಒಂದಷ್ಟು ಪ್ಲೇಸು ಇದು ಹೇಳೋದು ಬಿಟ್ಟರೆ ನಿಮ್ಗೆ ನಮ್ಗೆ ಅದು ಹೇಳ್ತಾರಲ್ಲ ಕಣ್ಣಿಗೆ ಕಾಣುವಂಥ ಡೆವಲಪ್ಮೆಂಟ್ ಅಂತ ಹೇಳಿ ಅದು ಕಾಣಿಸ್ತಿಲ್ಲ ಅಂತ ನಾನು ಹೇಳೋದು. ನೋಡಿ, ಕಣ್ಣಿಗೆ ಕಾಣುವಂಥ ಡೆವಲಪ್ಮೆಂಟ್ಗಳು ಸಾಕ್ಷಿ ಗುಡ್ಡೆ. ಇವಾಗ ಅಂದಿನ 99ರಲ್ಲಿ 95 96ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ವಿ, ವೈಟ್ ಫೀಲ್ಡ್ ಅಲ್ಲಿ ITPL ಮಾಡಿದ್ವಿ. ಏನು ಇವಾಗ ಅಲ್ಲಿ ಲೋಡ್ ಜಾಸ್ತಿ ಆಯ್ತೋ ಈ ಭಾಗದಲ್ಲೂ ನಾವು ವಿಸ್ತೀರ್ಣ ಮಾಡಕ್ ಹೊರಟಿದೀವಿ. ಆ ಭಾಗದಲ್ಲಿ ನಿಮ್ಗೆ ಬರೀ ಒಂದೇ ಒಂದು ಟೊಯೋಟಾ ಕಿರ್ಲೋಸ್ಕರ್ ಇಲ್ಲ, ಕೋಕೋಲಾನು ಇದೆ, ಎಷ್ಟೊಂದು ಒಂದು ಫ್ಯಾಕ್ಟ್ರಿಗಳಿದೆ. ಈ ಭಾಗದಲ್ಲಿ ಸಿರಾ ರೋಡ್ ಅಲ್ಲಿ 1000 ಎಕರೆಯಲ್ಲಿ ಇನ್ನೊಂದು ಹೊಸ ಒಂದು KIDB ಒಂದು ದೊಡ್ಡ ಜಪಾನೀಸ್ ಪಾರ್ಕ್ ಬರ್ತಾ ಇದೆ ರಮಾಕಾಂತ್ ಅವರೇ. ಜಪಾನೀಸ್ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡು ಅಲ್ಲೊಂದು ಪಾರ್ಕ್ ಬರ್ತಾ ಇದೆ. ಆ ಭಾಗದಲ್ಲೂ ನಾವು ಅಭಿವೃದ್ಧಿ ಮಾಡಕ್ಕೆ ಹೊರಟಿದೀವಿ. ಯಾಕಂದ್ರೆ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಬೇಕು. ಬೆಂಗಳೂರಿನ ಮೇಲೆ ಒತ್ತಡ ಜಾಸ್ತಿ ಆಗಿರೋದ್ರಿಂದ ನಾವು ರೈತರಿಗೆ ಒಂದು ನ್ಯಾಯಯುತವಾಗಿ ಬೆಲೆಯನ್ನು ನೀಡಿ ಅವರೊಂದಿಗೆ ನಾವು ಜಮೀನನ್ನು ನೋಟಿಫೈ ಮಾಡ್ಬಿಟ್ಟು ಅಭಿವೃದ್ಧಿ 5 ಕೋಟಿ ಪರಿಹಾರನ ಈಗ ಎಷ್ಟು ಕೊಡ್ತಾ ಇದ್ದೀರಿ ನೀವು ಅವ್ರಿಗೆ? ಆ ಕಡೆ ಅವ್ರಿಗೆ 2, 3, 5 ಆ ತರ ಕೊಡ್ತಾ ಇದೀವಿ. ಯಾಕಂದ್ರೆ 2013 ನಮ್ಮ UPA ಸರ್ಕಾರ ಪಾಸ್ ಮಾಡಿರುವ ಒಂದು ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಪ್ರಕಾರನೇ ನಾವು ಕೊಡ್ತಾ ಇದೀವಿ. ಏನಕ್ಕೆ ಒಂದು ಬಿಡದಿ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ನಾವು ಡಿನೋಟಿಫಿಕೇಶನ್ ಮಾಡಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ರು ಇದು ಬಿದ್ದೋಗುತ್ತೆ. ಅಲ್ಲಿನ ರೈತರ ಪರಿಸ್ಥಿತಿ ಒಂದು ತೂಗುಯಾರಲ್ಲಿದೆ. ಇಲ್ಲ ಅವರು ಮಾರಕ್ಕೂ ಆಗಲ್ಲ, ಇಲ್ಲ ಉಳುಮೆನೂ ಮಾಡ್ಕೊಂಡು ಅವ್ರ ಹತ್ರ ದಾಖಲಾತಿ ಇಲ್ಲ. ಪಕ್ಕಾ ದಾಖಲಾತಿ ಇದ್ರೆ ಅವ್ರಿಗೆ ಲೋನ್ ಸಿಗುತ್ತೆ. ಇಲ್ಲ ಮಾರ್ಬೇಕು ಅಂದ್ರೆ ದಾಖಲಾತಿ ಇಲ್ಲ. ಇಲ್ಲ ಅವರು ಸರ್ಕಾರಕ್ಕೆ ಕೊಟ್ಬಿಟ್ಟು ಅವ್ರದ್ದು ಏನ್ ನಾವು ಬದ್ಲಿ ಇದು ಕೊಟ್ಟಿದೀವಿ 1-2-3 ಇದು ಜಮೀನು ಪ್ಲಸ್ ದುಡ್ಡು ಸಾಗುವಳಿ ಚೀಟಿ ಇಟ್ಕೊಂಡು ಮಾಡ್ತಾ ಇದ್ರು ಅಂತ ನೀವು ಹೇಳೋದು? ಬರೀ ಸಾಗುವಳಿ ಚೀಟಿ, ಪೇಪರ್ ಇಲ್ಲ ಅವ್ರ ಬಳಿಯಲ್ಲಿ, ಮಂಜೂರಾಗಿಲ್ಲ ಅವ್ರ ಭೂಮಿ ಅಂತ ಇತ್ತು. ನೋಟಿಫೈ ಆಗಿತ್ತಲ್ಲ ಸರ್, ಅದು 2006ರಲ್ಲಿ ನೋಟಿಫೈ ಆಗಿತ್ತಲ್ಲ ಸರ್. ನೋಟಿಫೈ ಆಗಿಲ್ಲ, ಡಿನೋಟಿಫೈ ಕುಮಾರಣ್ಣ ಅತಂತ್ರ ಮಾಡ್ಬಿಟ್ರು ಅವ್ರನ್ನ ಅಂತ ನೀವು ಹೇಳೋದು? ಎಕ್ಸಾಕ್ಟ್ಲಿ ಅತಂತ್ರ ಮಾಡಾಕ್ಬಿಟ್ರು. 20 ವರ್ಷ DK ಶಿವಕುಮಾರ್ ಸಾಹೇಬ್ರು ಇದನ್ನೇ ಹೇಳಿದ್ದು. ಇವಾಗ ನೋಟಿಫೈ ಆಗಿರೋದನ್ನ ಡಿನೋಟಿಫೈ ಮಾಡಿಸ್ಬಿಟ್ರೆ ಏನಾದ್ರು ಯಡಿಯೂರಪ್ಪನವ್ರು ಏನಾದ್ರು ಯಾಕೆ ಈ ತರ ಗೌಡ್ರೆ? ಕುಮಾರಣ್ಣ ಅತಂತ್ರ ಮಾಡ್ಬಿಟ್ರು ಅವ್ರನ್ನ. ಅವ್ರು ಕೃಷಿ ಮಾಡಕ್ಕೂ ಬಿಡ್ಲಿಲ್ಲ, ಅಕ್ವೈರು ಆಗ್ಲಿಲ್ಲ, ನೋಟಿಫೈ ಮಾಡಿ ಬಿಟ್ಬಿಟ್ರೆ ಈ ಕಡೆ ಆತ ದರಿ ಈತ ಪುಲಿ, 2 ಕಡೆನೂ ಜಾಗ ಇಲ್ಲ ಅವ್ರಿಗೆ ಅಂತ. ನೋಡಿ, ಇದ್ರ ಬಗ್ಗೆ ಅನೇಕ ಡಿಸ್ಕಷನ್ಗಳಾಗೋಗಿದೆ. ಕುಮಾರಸ್ವಾಮಿ ಅವರು ರೈತರು ಯಾವಾಗ ಬಂದು ಕೇಳ್ಕೊಂಡ್ರು ಸ್ಟಾಪ್ ಮಾಡಿದ್ರು. ಕಾಂಗ್ರೆಸ್ನವರು ಸಹ ಅದಕ್ಕೆ ಸ್ಟ್ರೈಕ್ ಮಾಡಿದ್ರು. ನಾನು ಅದನ್ನೇ ಹೇಳಿದೀನಿ, HK ಪಾಟೀಲ್ ರವ್ರ ವರದಿ ಏನು ಅಂತ, ಅದನ್ನು ಓದ್ಕೊಳ್ಳೋಣ. ತುಮಕೂರು ಇವಾಗ ಆಯ್ತಪ್ಪ, ತುಮಕೂರಲ್ಲಿ 2016 ಅಕ್ಟೋಬರ್ 3ರಂದು ಭಾರತ ಸರ್ಕಾರ ಏನ್ ಮಾಡ್ತು, ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಮಾಡಲೇಬೇಕು, ಕರ್ನಾಟಕವನ್ನು ಇಂಪ್ಲಿಮೆಂಟೇಷನ್ ಮಾಡಲೇಬೇಕು ಅಂತೇಳಿ ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯನ್ನ ಜಾರಿಗೊಳಿಸ್ತು.
1,000 ಕೋಟಿ ರೂಪಾಯಿ ಪ್ರತಿ ವರ್ಷ, 10 ವರ್ಷ 10,000 ಕೋಟಿ. ಸಾರ್ವಜನಿಕ ಸಹಭಾಗಿತ್ವದ ಅಡಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ಫುಡ್ ಪಾರ್ಕ್ ಅನ್ನ ನಿಮ್ ಜೊತೆ ನಾನೇ ಬರ್ತೀನಿ. ನಾವು ಸರ್ಕಾರದ ಭಾಗವಾಗಿ ಬರೋದಿಲ್ಲ, ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಬರ್ತೀನಿ, ಭೇಟಿ ನೀಡೋಣ. ನಾವು ಇಷ್ಟು ಜನ ಹೋಗಿ ಭೇಟಿ ನೀಡೋಣ. ಇವತ್ತಿಗೂ ಸಹ 1,000 ಕೋಟಿ ಹೆಕ್ಟೇರ್ ಪ್ರದೇಶ ಖಾಲಿ ಉಳಿದಿದೆ. ಇಂಡಸ್ಟ್ರಿಯಲ್ ಇನ್ನು ಸೆಕ್ಟರ್ಸ್ ಬೆಳೆದೇ ಇಲ್ಲ ಅಲ್ಲಿ. ನನ್ನ ಸ್ವಂತ ನನ್ನ ಸ್ನೇಹಿತರು ಒಂದೊಂದು ಎಕರೆ ಇಟ್ಕೊಂಡವ್ರೆ, ಇನ್ನೂ ಬೆಳೆದಿಲ್ಲ ಅಲ್ಲಿ. ಫುಡ್ ಪಾರ್ಕ್ ಇದೆ ನಮ್ಮಲ್ಲಿ ಜನಧನಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ ನಾವು. ಖಂಡಿತ ಸರ್, ನೀವು ನೋಡಿರ್ಬೇಕು ಆ ಪ್ರೋಗ್ರಾಮ್. ತುಮಕೂರು ಆ ಸ್ಮಾರ್ಟ್ ಸಿಟಿ ಹಣೆ ಬರಹ, ಅದರಲ್ಲಿ ಒಂದು ಫುಟ್ಪಾತಲ್ಲಿ ಒಂದೊಂದು ರೋಡಲ್ಲಿ ಎಷ್ಟೆಷ್ಟು ನುಂಗಿ ನೀರು ಕುಡಿದಿದ್ದಾರೆ ಅಂತ ಹೇಳಿ ನಾನೇ ಸರಣಿ ಕಾರ್ಯಕ್ರಮಗಳು ಮಾಡಿದ್ದೀನಿ. ತುಮಕೂರು ಬಗ್ಗೆನೇ ಮಾಡಿದ್ದೀನಿ. ತಿನ್ನಕ್ಕೆ ಇಡೀ ಇಂಡಿಯಾದಲ್ಲಿ ಸ್ಮಾರ್ಟ್ ಸಿಟಿ ಅನ್ನೋದು ತಿನ್ನಕ್ಕೊಂದು ಅನುಕೂಲಕರ ಯೋಜನೆ ಐತೆ ಹೊರತು ನಿಜವಾದ ಅದರ ಆಶಯ ಕಾಳಜಿ ಯಾರು ಜಾರಿ ಮಾಡಲಿಲ್ಲ. ಎಲ್ಲೋ ಇಡೀ ಇಂಡಿಯಾದ ಹುಡುಕೋದು 2-3 ಉದಾಹರಣೆ ಸಿಕ್ಬೋದು ಸರ್. ಹೈಯೆಸ್ಟ್ ಅನುದಾನವನ್ನ ಬಿಡುಗಡೆಗೊಳಿಸಿದಂತ ಏಕಮಾತ್ರ ಜಿಲ್ಲೆ ಅಂತ ಹೇಳಿದ್ರೆ ತುಮಕೂರು. ಅನೇಕ ಅನುದಾನಗಳು ಬಂದಿದೆ, ಅಷ್ಟೇ ಅನುದಾನಗಳು ಯುಟಿಲೈಸ್ ಆಗಿದೆ. ಇವತ್ತು ತುಮಕೂರು ಅಂತ ಹೇಳಿದ್ರೆ ವಿದ್ಯಾಕಾಶಿ ಅಂತ ಹೇಳ್ತಾರೆ, ತುಮಕೂರು ಅಂತ ಹೇಳಿದ್ರೆ ಕಲ್ಪತರು ನಾಡು ಅಂತ ಹೇಳ್ತಾರೆ, ತುಮಕೂರು ಅಂತ ಹೇಳಿದ್ರೆ ಜಪಾನ್ ಟೆಕ್ನಾಲಜಿ ಇರುವಂತ ಒಂದು ದೊಡ್ಡ ಇಂಡಸ್ಟ್ರಿಯಲ್ ನಗರ ಅಂತ ಹೇಳ್ತಾರೆ. ತುಮಕೂರು ಅಂತ ಹೇಳಿದ್ರೆ ಈಗ ತಾನೆ ಮೊನ್ನೆ ನಡೆದಂತಹ ಏನು ಕಾರ್ಯಕ್ರಮಗಳಿತ್ತು ಇದರಲ್ಲಿ ವಿಶೇಷವಾಗಿ ಬೆಂಗಳೂರಿನಿಂದ ತುಮಕೂರುವರೆಗೆ ಮೆಟ್ರೋ ರೈಲ್ ಅನ್ನ ಮಾಡಬೇಕು ಅಂತ ಇದೀವಿ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ವಿದ್ಯಾಕಾಶಿ ಎಲ್ಲವನ್ನ ಇಟ್ಕೊಳ್ಳಿ, ನೀವು ಅದನ್ನೇ ಡೆವಲಪ್ಮೆಂಟ್ ಮಾಡಿ. ಯಾಕೆ ಬಿಡದಿ, ಯಾಕೆ ಕೆಂಗೇರಿ, ಇವೆಲ್ಲ ಇದ್ರ ಮೇಲೆ ಬಿಡದಿ ಭೂಮಿ ಬಿಟ್ಬಿಡ್ಬೇಕು ನಿಮ್ಗೆ. ನಾನು ಆ ಥರದ್ದು ಹೇಳ್ತಾ ಇಲ್ಲ, ನೀವು ಇರೋದನ್ನ ಡೆವಲಪ್ಮೆಂಟ್ ಮಾಡಿ, ಬೆಂಗಳೂರಲ್ಲಿ ಇರೋದನ್ನ ಡೆವಲಪ್ಮೆಂಟ್ ಮಾಡಿ. ಮೊದಲು ಬೆಂಗಳೂರನ್ನ ಕೈ ಮುಗಿತೀನಿ ಕ್ರೈಮ್ ಸಿಟಿಯಿಂದ ಕಾಪಾಡಿ. ನಿಮ್ ಮುಂದೆ ಬೆಂಗಳೂರಲ್ಲಿ ಅನೇಕ ಕೆಲಸಗಳಿದೆ, ಕ್ರೈಮ್ ಸಿಟಿ ಆಗಿ ಕೂತಿದೆ, ರಸ್ತೆಗಳಿಲ್ಲ, ಇಂಡಸ್ಟ್ರಿಯಲ್ ಎಲ್ಲ ಯಾವ್ಯಾವ ರಾಜ್ಯಗಳಿಗೆ ಹೊಟ್ಟೋಗಿದೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ, ಗೊತ್ತಾಯ್ತಾ? ಎಲ್ಲಿ ಯಾವ ನಿಮ್ಗೆ ಇದೆ ಹೇಳ್ತೀನಿ, ಎಲ್ಲಾರ ಯಾವ್ಯಾವ ರಾಜ್ಯಗಳಿಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಹೋಗಿದೆ, ಆಂಧ್ರಕ್ಕೆ ಯಾರು ಹೋದ್ರು, ಯಾರ್ಯಾರು ಟ್ವಿಟರ್ ಮಾಡಿದ್ರು, ಅವ್ರ ಮೇಲೆ ಇವ್ರು ಯಾರ್ಯಾರು ಬೈದ್ರು, ಇವತ್ ಮಳೆ ಬಂದ್ರೆ ಏನಾಗ್ತಾ ಇದೆ ನೋಡಿ. ರಮಾಕಾಂತ್ ಸರ್, ನಾನು ಇವ್ರನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮೊದಲು ಇವತ್ತು ಸ್ಮಾರ್ಟ್ ಸಿಟಿ ಆಗಿದ್ದಂತ ಬೆಂಗಳೂರು, ಸಿಲಿಕಾನ್ ವ್ಯಾಲಿ ಆಗಿದ್ದಂತ ಬೆಂಗಳೂರು ಇವತ್ತು ಯಾವ ಸಿಟಿ ಆಗಿದೆ? ಇದ್ರ ಬಗ್ಗೆ ನೀವು ಗಮನ ಹರಿಸಿ. ನಿಮ್ಮ ಸರ್ಕಾರದಲ್ಲಿ ದುಡ್ಡಿದ್ರೆ ಈಗಾಗಲೇ 2 ಲಕ್ಷ ಕೋಟಿ ರೂಪಾಯಿ ಅಧಿಕ ಸಾಲ ಮಾಡಿದ್ರೆ ಸಿದ್ದರಾಮಣ್ಣ, ಯಾಕೆ ಮಾಡಿದ್ರು? ಇದ್ರ ಬಗ್ಗೆ ಗಮನ ಹರಿಸಿ. ಇವತ್ತು ನಾವು ಯೂಸ್ ಮಾಡುವಂತ 27 ಪದಾರ್ಥಗಳ ಮೇಲೆ ನೀವು ಬೆಲೆ ಏರಿಕೆ ಮಾಡಿದ್ರಿ, ಇದ್ರ ಬಗ್ಗೆ ಕೇಳೋದಿಲ್ಲ ನೀವು. ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ ಏನು, ಅವರು ತುಮಕೂರಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಆ ಮಾತುಗಳಿಗೆ ನಿಜವಾಗ್ಲೂ ಕಟ್ಟುನಿಟ್ಟಾದಂತ ಒಂದು ವೇಟೇಜ್ ಇರ್ಲಿ. ಉಪಮುಖ್ಯಮಂತ್ರಿ ಅವರು ನಮ್ಮ ತರ ಸಣ್ಣ ಪುಟ್ಟ ವ್ಯಾಪಾರಿ ಅಲ್ಲ, ಸಣ್ಣ ಪುಟ್ಟ ವ್ಯಕ್ತಿಗಳಲ್ಲ. ಉಪಮುಖ್ಯಮಂತ್ರಿ ತಮ್ಮದೇ ಆದಂತ ಕೆಲಸ ಕಾರ್ಯಗಳಿದೆ ಬೆಂಗಳೂರಿನಲ್ಲಿ. ನಗರಾಭಿವೃದ್ಧಿ ಸಚಿವರು ಬೆಂಗಳೂರು ತಮ್ಮ ಸ್ಮಾರ್ಟ್ ಸಿಟಿಯನ್ನ ಮಾಡಿ, ಬೆಂಗಳೂರನ್ನ ಮೊದಲು ಮಾಡಿ ಡಿ ಕೆ ಶಿವಕುಮಾರನ್ನ. ಫೈನ್ ಮಾತಾಡ್ತಾರೆ. ಒಂದು ಪ್ರಶ್ನೆ ಇತ್ತು, ಈಗ ಒಂದ್ ಕಡೆ ಈ ತುಮಕೂರು ಏನಾದ್ರು ಮಾಡಿ, ಈ ಕಡೆ ರಾಮನಗರ ಏನಾದ್ರು ಮಾಡಿ, ಬಿಡದಿನಿ ಏನಾದ್ರು ಮಾಡಿ, ರೈತರನ್ನ ನಾನು ಹೇಳೋದು, ರೈತ ಆಗ್ಲಿ KIDB ನಾನು ಇಂಡಸ್ಟ್ರಿ ಮಾಡ್ತೀನಿ ಅಂತ ಅರ್ಜಿ ಹಾಕೊಳ್ತಕ್ಕಂಥ ಯಾವುದೇ ಒಬ್ಬ ಕನಸು ಗಣ್ಣಿನ ಹುಡುಗ ಆಗ್ಲಿ ರೀ, ಇವರಿಬ್ಬರಿಗೂ ನಾವು ಮೋಸ ಮಾಡಬಾರ್ದು. ರೈತ ಏನಾದ್ರು ಮಾಡ್ತಾನ, ಅವನಿಗೊಂದು ದಾರಿ ಕೊಡ್ತಾ ಇದ್ದೀವ ನಾವು. ಅವನ ಜಮೀನು ವಶಪಡಿಸಿಕೊಂಡ ಮೇಲೆ ಅವನಿಗೆ ಎಷ್ಟೋ ರೈತರಿಗೆ ಹಣ ಬ್ಯಾಲೆನ್ಸ್ ಮಾಡಕ್ ಬರಲ್ಲ. ನಾವು ಇದನ್ನು ದೇವನಹಳ್ಳಿ ಏರ್ಪೋರ್ಟ್ ವಿಚಾರದಲ್ಲಿ ಬಹಳ ಚೆನ್ನಾಗಿ ನೋಡಿಬಿಟ್ಟಿದ್ದೀವಿ. ಅನೇಕರಿಗೆ ಹಣ ಬಂತು, ಅವ್ರ ಹಣ ಏನು ಮಾಡಬೇಕು, ಅವ್ರಿಗೆ ಕೃಷಿ ಬಿಟ್ಟು ಬೇರೆ ಗೊತ್ತಿರಲಿಲ್ಲ. ಆ ಜನ ಮುಗ್ಧ ಜನ ದುಡ್ಡು ಕೊಟ್ಬಿಟ್ರು ಅವ್ರಿಗೆ ದುಡ್ಡು. ಕೆಲವರು ಸಿನಿಮಾ ತೆಗೆದವರಿದ್ದಾರೆ, ಜೂಜಲ್ಲಿ ಹಣ ಕಳೆದವರಿದ್ದಾರೆ, ಅವರದ್ದೇ ಜಮೀನಲ್ಲಿ ಅವರೇ ಸೆಕ್ಯೂರಿಟಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ದೇವನಹಳ್ಳಿ ಭಾಗದಲ್ಲಿ ಇದ್ದಾರೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ ಅವ್ರಿಗೆ. ವಿಷಯ ಹೀಗಿದ್ದಾಗ ರೈತನೂ ಹಾಳಾಗಬಾರ್ದು, ಬೆಂಗಳೂರಿನ ಜನಸಾಂದ್ರತೆಯೂ ಕಡಿಮೆ ಆಗಿ ಆ ಕಡೆ ಚಲಿಸಬೇಕು, ಜನಗಳಿಗೆ ನಿವೇಶನವೂ ಬೇಕು. ಇಂಡಸ್ಟ್ರಿಯಲ್ ಲೇಔಟ್ ಅಂತ ನಾವೇನು ಮಾಡ್ತೀವಲ್ವಾ, ಏರಿಯಾ ಅಂತ ಕರಿತೀವಲ್ವಾ, ಅದು ಆಗಬೇಕು ಅಂದರೆ ಇದು ಬರೀ ರಿಯಲ್ ಎಸ್ಟೇಟ್ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಇವತ್ತು ಅದೇ ಸಂತೆ ಹೊತ್ತಿಗೆ 3 ಮೊಳ ಅಂತ ನಮ್ಮ ಕಡೆ ಹೇಳ್ತಾರೆ ಶ್ರೀಕಾಂತ್ ಅವರೇ, ಸಂತೆ ಹೊತ್ತಿಗೆ 3 ಮೊಳ ಇದು ಕಟ್ಟೋದು ಅಂತ. ಸಂತೆ ಬಂತು, ಅರ್ಜೆಂಟ್ 3 ಮೊಳ ಕಟ್ಟಿಬಿಡು ವ್ಯಾಪಾರ ಆಗಿಬಿಡ್ಲಿ ಅಂಥೇಳಿ 2,000 ಎಕರೆ ಇಂಟು 5 ಕೋಟಿ 10,000 ಕೋಟಿ. ಆ ನಂತರದಲ್ಲಿ ಅದು 30,000 ಕೋಟಿ ಲಾಭ ಆಯಿತು. 10,000 ಕೋಟಿ ಇನ್ವೆಸ್ಟ್ಮೆಂಟು, 30,000 ಕೋಟಿ ಲಾಭ. ರಿಯಲ್ ಎಸ್ಟೇಟು ಒಂದಷ್ಟು ಕಮಿಷನ್ 10%, 20%, 30% ಫಿನಿಶ್, ಮುಗಿದೋಯ್ತು. ಇಷ್ಟೇನಾ ಡೆವಲಪ್ಮೆಂಟ್ ಅಂತ ನನ್ನ ಪಾಯಿಂಟ್. ಇದು ಬಹಳ ಒಂದು ಮುಖ್ಯವಾದ ಒಂದು ವಿಷಯ ನೀವು ಹೇಳಿದ್ದೀರಿ. ಇವರು ನಮ್ಮ ಕಶ್ಯಪ್ ಅವರು ಕ್ಲಸ್ಟರ್ ಎನ್ವೈರನ್ಮೆಂಟ್ ಅಂತ ಹೇಳಿದ್ರು. ಒಪ್ಕೊಳ್ತೀನಿ, ಕ್ಲಸ್ಟರ್ಸ್ ನಾವು ಕ್ರಿಯೇಟ್ ಮಾಡ್ಲೇಬೇಕು. ಆದ್ರೆ ಜೊತೆಯಲ್ಲಿ ರೈತರಾಗಿ ಇರ್ಲಿ ಇಲ್ಲ ಅಲ್ಲಿ ಸ್ಥಳೀಯರಾಗಿ ಇರ್ಲಿ, ಅವ್ರನ್ನೂ ನಾವು ಚೆನ್ನಾಗಿ ನೋಡ್ಕೋಬೇಕು. ಇದಕ್ಕೆ ನಾನು ಹೇಳ್ತಾ ಇರೋದು, ಅಲ್ಲಿ ನೀವು ಬರೀ ಡೆವಲಪ್ಮೆಂಟ್ ಒಂದು ಕ್ಲಸ್ಟರ್ ತರ ಮಾಡಬಾರ್ದು, ಒಂದು ಸಮತೋಲಿತ ಒಂದು ಅಭಿವೃದ್ಧಿ ಇರಬೇಕು ಅಂತ ನಾನು ಹೇಳ್ತೀನಿ.
ಬರೀ ಒಂದು ಜಾಗದಲ್ಲಿ ಎಲ್ಲಾ ಜಮೀನನ್ನು ಖರೀದಿಸಿ ನೀವು ಹೇಳಿದಂಗೆ 10,000 ಕೋಟಿ 3,000 ಕೋಟಿ ಲಾಭ ಅಂತ ಹೇಳಿ ಆತರ ಮಾಡಿದ್ರೆ ಇದು ಒಂದು ಒನ್ ಸೈಡೆಡ್ ಲಾಪ್ ಸೈಡೆಡ್ ಡೆವಲಪ್ಮೆಂಟ್ ಆಗಿ ಇರುತ್ತೆ. ಬೈ ವಿಚ್ ಯು ಕ್ಯಾನ್ ಡೂ ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್. ಅದರಲ್ಲಿ ಇರೋ ಜಾಗವನ್ನು ಗುರುತಿಸಿ ರೈತರಿಂದ ಅದನ್ನ ಖರೀದಿಸಿ ಅವ್ರಿಗೆ ಇನ್ನೊಂದು ಜಾಗ ಅವ್ರಿಗೆ ತೋರಿಸ್ಕೊಟ್ಟು ಅಲ್ಲಿ ಅವ್ರಿಗೆ ಒಂದು ಇದು ಅಗ್ರಿಕಲ್ಚರ್ ಮಾಡೋಕೆ ಒಂದು ಅವಕಾಶ ಕೊಟ್ಟು ಕ್ಲಸ್ಟರ್ ಎನ್ವೈರನ್ಮೆಂಟ್ ಈಗಲೂ ನೀವು ಆ ರೀತಿಯಲ್ಲಿ ಮಾಡಬಹುದು. ಆದ್ರೆ ಈ ಪರಿಕಲ್ಪನೆ ಅಂತ ಹೇಳ್ತಾರೆ, ನನ್ ಪ್ರಕಾರ ಅದ್ರ ಬಗ್ಗೆ ಏನು ಯೋಚನೆ ಮಾಡದೆ ಇವರು ಮಾಡ್ತಾ ಹೋದ್ರೆ ಈ ರೀತಿಯಲ್ಲೇ ಬರೀ ರೈತರಿಗೂ ಏನು ಅದರಲ್ಲಿ ಏನು ಲಾಭ ಸಿಗುವುದಿಲ್ಲ, ಕ್ಲಸ್ಟರ್ ಡೆವಲಪ್ ಆಗ್ತಾನೆ ಇಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ತುಮಕೂರು ಏನೋ ಫುಡ್ ಪ್ರಾಸೆಸಿಂಗ್ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ ಅಂತ, ಸ್ಮಾರ್ಟ್ ಸಿಟಿಗೆ ಏನೋ ಹಣ ನಿಗದಿಪಡಿಸಿದ್ದಾರೆ 10,000 ಕೋಟಿ ಅಂತ ಹೇಳಿದ್ರು. ಸದ್ಯಕ್ಕೆ ನೀವು ಒಂದು ಸಮೀಕ್ಷೆ ಮಾಡಿ ಒಂದು ಸರ್ವೆ ಮಾಡಿ ಜನರಿಗೆ ಕೇಳಿದ್ರೆ ತುಮಕೂರು ಅಂದ್ರೆ ಫುಡ್ ಪ್ರಾಸೆಸಿಂಗ್ ಗೆ ಒಂದು ಕನೆಕ್ಷನ್ ಇದೆಯಾ ಅಂತ ಕೇಳಿದ್ರೆ ಯಾರಿಗೂ ಅದು ಖಂಡಿತ ಅದು ಗೊತ್ತಿರ್ಲಿಲ್ಲ. ಜೊತೆಯಲ್ಲಿ ಇನ್ನೊಂದು ವಿಷಯ ನಾನು ಹೇಳ್ತೀನಿ. MTR ಅಂತ ಒಂದು ದೊಡ್ಡ ಸಂಸ್ಥೆ ನಮ್ಗೆ ಗೊತ್ತು. ಅವರು ಫುಡ್ ಪ್ರಾಸೆಸಿಂಗ್ ಮಾಡಿದ್ರೆ ಇನ್ನು ಅವರು ಬೆಂಗಳೂರಿನಲ್ಲೇ ಆ ಫ್ಯಾಕ್ಟರೀಸ್ ನ ಅದನ್ನ ರಚಿಸಿ ಅದನ್ನ ಡೆವಲಪ್ಮೆಂಟ್ ಮಾಡಿ ಇಲ್ಲೇ ಮಾಡ್ತಾ ಹೋಗ್ತಾರೆ. ತುಮಕೂರಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ರೆ ಯಾಕೆ ಅವರು ಅಲ್ಲಿ ಹೋಗಿ ಅವ್ರ ಫ್ಯಾಕ್ಟರೀಸ್ ನ ಅಲ್ಲಿ ಇದು ಡೆವಲಪ್ಮೆಂಟ್ ಮಾಡಿಲ್ಲ? ಇದು ನಾವು ಯೋಚನೆ ಮಾಡ್ಲೇಬೇಕು. ನಾನು ಒಪ್ಕೊಳ್ತೀನಿ, ಅಲ್ಲಿ 1-2 ಫುಡ್ ಪ್ರಾಸೆಸಿಂಗ್ ಯೂನಿಟ್ಸ್ ಇರಬಹುದು, ಸುಮಾರು ಫುಡ್ ಪ್ರಾಸೆಸಿಂಗ್ ಯೂನಿಟ್ಸ್ ಇರಬಹುದು, ಅದರಿಂದ ಒಂದು ಕ್ಲಸ್ಟರ್ ಆಗಲ್ಲ ಅದು. ಸೊ ಇದರಲ್ಲಿ 2 ಕ್ಲಸ್ಟರ್ ಮಾಡ್ಬೇಕಂದ್ರೆ ಒಂದು ಆ ಪರಿಕಲ್ಪನೆಯಲ್ಲಿ ಗಮನ ಹರಿಸಿ ಹೇಳಿದ್ರು, ಬಿಡದಿಯಲ್ಲಿರ್ತಕ್ಕಂಥ ಜಮೀನು ರೈತಾಪಿ ವರ್ಗದ ಜಮೀನನ್ನ ಸರ್ಕಾರ ವಶಪಡಿಸ್ಕೊಂಡ್ರೆ ಸರ್ಕಾರ ಅವ್ರಿಗೆ ಬೇರೆ ಕಡೆ ಜಮೀನ್ ಕೊಡ್ಬೇಕು ಅಂತ. ಹಾಗಾದ್ರೆ ಬೇರೆ ಕಡೆ ಜಮೀನ್ ಕೊಟ್ರೆ ತಮ್ಮ ಬಂಧು ಬಳಗವನ್ನ ಬಿಟ್ಟು, ತಮ್ಮ ಊರಿನ ಸ್ನೇಹ ಸಂಬಂಧಗಳನ್ನ ಬಿಟ್ಟು ಗೂಳಿಯನ್ನ ಹೋಗೋದಾ? ಕೊಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಹುಬ್ಳಿ ಇದ್ರಲ್ಲಿ ಕುಮಾರಣ್ಣ ಏನ್ ಮಾಡ್ತಾ ಇದ್ರು? ಕುಮಾರಣ್ಣ ಅವ್ರ ಕೇತ್ಗನಹಳ್ಳಿ ಅವ್ರ ಜಮೀನಲ್ಲಿ ಜಾಗ ಕೊಟ್ಬಿಡ್ತಾ ಇದ್ರು ಅವ್ರಿಗೆ. ರೈತನ ಸಮ್ಮತಿಯ ಮೇರೆಗೆ ಕೇತ್ಗನಹಳ್ಳಿ ಅವ್ರು ಬಿಡದಿ ಕೇತ್ಗನಹಳ್ಳಿ ತೋಟದ ಮನೆಯಲ್ಲಿ ಕೊಟ್ಬಿಡ್ತಾರೆ, ಜಾಗ ಕೊಟ್ಬಿಡ್ತಾರೆ. ಸರ್ ನೋಡಿ ಸರ್, ಈಗ ನಿಮ್ ಮುಂದೆ ಗೌಡ್ರೆ ಯಾರಾದ್ರೂ ಈಗ ಭೂಮಿ ವಶಪಡಿಸ್ಕೊಂಡ್ರು ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟಾಗ ಬೇರೆ ಕಡೆ ಜಮೀನ್ ತಗೋಬಹುದು, ಬೇರೆ ರೈತರು ಜಮೀನ್ ತಗೋಬಹುದು, ಅವರು ಯಾರೋ ಮಾರಕ ರೆಡಿ ಇರೋ ತಗೋಬಹುದು. ಸರ್ ಓಕೆ ಸರ್, ಇಡೀ 6-8 ಸರ್ ನಾವು ಇದನ್ನ ಹೇಳ್ತಲ್ಲ, ಸಾಹೇಬ್ರು ಹೇಳೋದು, ನನ್ನ ಫ್ರೆಂಡ್ ಹೇಳಿದ್ರಲ್ಲ ಸ್ನೇಹಿತರು, ಗೂಳೆ ಅವ್ರಿಗೆ ಬೇರೆ ಕಡೆ ಜಮೀನ್ ಕೊಟ್ಬಿಡಿ ಚೆನ್ನಾಗಿರೋ ಕಡೆ ಅಂತ. ಹಾಗಾದ್ರೆ ಗುರ್ತು ಮಾಡ್ಲಿ ಜಮೀನನ್ನ, ನೀರಾವರಿ ಜಮೀನನ್ನ ಹಾಗಾದ್ರೆ ಗುರ್ತು ಮಾಡ್ಲಿ. ಎಲ್ಲಿ ಒಳ್ಳೆ ಕೃಷ್ಣಾ ನದಿಯ ದಡದಲ್ಲೋ ಅಥವಾ ಕಾವೇರಿ ನದಿಯ ದಡದಲ್ಲೋ ಅಥವಾ ಸಿಂಸಾ ನದಿಯ ದಡದಲ್ಲೋ ಅಥವಾ ಹೇಮಾವತಿ ಅಥವಾ ಘಟಪ್ರಭಾ ಮಲಪ್ರಭಾ ಇಲ್ಲೆಲ್ಲ ಕೊಟ್ಬಿಡಕ್ಕಾಗತ್ತಾ? ನೀರಳೆ ಮುಳುಗಿಸ್ಬಿಡ್ತಾರೆ ಇವರು, ನೀರಳೆ ಮುಳುಗಿಸ್ಬಿಡ್ತಾರೆ. ಕಶ್ಯಪ್ ಜಿ, ಇದು ಹೇಗಿದು ಪರ್ಯಾಯ? ರೈತ ಒಪ್ಪಿದ್ರೆ ಪರ್ಯಾಯ, ಇಲ್ದಿರ ಅವ್ನಿಗೆ ಹಣ. 1 ಎಕರೆ ನೋಡಪ್ಪ, 1 ಎಕರೆ 5 ಕೋಟಿ ಕೊಡ್ತೀನಿ, ಫಿನಿಶ್ ಅಲ್ಲಿಗೆ ಮುಗೀತ್. ಅವನ ಇಚ್ಛೆ ಪ್ರಕಾರ ಹೋಗ್ಬೋದಾ ರೈತ? ನೋಡಿ, ಅವರ ಬದುಕನ್ನು ಕಟ್ಕೋಬೇಕು. ಅಲ್ಲಿನ ಅವ್ರಿಗೆ ಒಂದು ಸೆಂಟಿಮೆಂಟ್ ಇರುತ್ತೆ ಸರ್. ಅಲ್ಲಿ ಆ ಭಾಗದ ನೆಲದ ಒಂದು ಸೆಂಟಿಮೆಂಟ್ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಅಲ್ಲೇನೆ ಬದಲಿ ವ್ಯವಸ್ಥೆ ಮಾಡಕ್ಕೆ ನಮ್ಮ DK ಶಿವಕುಮಾರ್ ಸಾಹೇಬ್ರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲೂ ಇನ್ನೊಬ್ಬರು ರೈತನ ಜಮೀನೇ ತಗೋಬೇಕಲ್ಲ ಕಶ್ಯಪ್ ಜಿ? ಅದು ಹಾಗಾದ್ರೆ ಇನ್ನೊಬ್ಬರು ರೈತನ ಜಮೀನಿಗೆ ನೀವು ಹೋಗ್ಬೇಕಲ್ಲ ಅಲ್ಲಿಗೆ. ಇವಾಗ ಅಭಿವೃದ್ಧಿನೂ ಇರ್ಬೇಕು, ಜನರಿಗೆ ಉದ್ಯೋಗನೂ ಆಗ್ಬೇಕು, ಇದು ನಮ್ಮ ಸಮತೋಲನವಾಗಿ ರೈತರಿಗೆ ಇದು ಒಂದು ಪರಿಹಾರನೂ ಸಿಗ್ಬೇಕು. ಹಾಗಾಗಿ ಈ ಉದ್ದೇಶ ಇಟ್ಕೊಂಡು ನಮ್ಮ ಸರ್ಕಾರ ಬಿಡದಿಯಲ್ಲಿ ಏನು ನೆನಗುದಿಗೆ ಬಿದ್ದಿತ್ತು, ಕುಮಾರಸ್ವಾಮಿ ಅವರ ಕಲ್ಪನೆ ಜಾಗ ಇದು ಒಂದು ಪ್ರಾಜೆಕ್ಟ್, ಇವಾಗ ರೈತರು ಅತಂತ್ರ ಸ್ಥಿತಿ ಇದ್ದನ್ನ ಒಂದು ಲಾಜಿಕಲ್ ಎಂಟ್ರಿ ತಗೊಂಡೋಕೆ ನಮ್ಮ DK ಶಿವಕುಮಾರ್ ಸಾಹೇಬ್ರು ಪಣ ತೊಟ್ಟಿದ್ದಾರೆ. ಹಾಗಾಗಿ ಮಾಡೇ ತೀರ್ತೀವಿ. ಯಾಕಂದ್ರೆ ನಮ್ಮ ಮಾತುಕತೆಗೆ ಬಂದ್ರೆ ಮಾತಾಡ್ತಾರೆ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ. ಇವಾಗ ನಿಮ್ಮ ಎಲ್ಲರೂ ಸೇರ್ಕೊಂಡೆ, ಆ ಭಾಗದವ್ರು ಸೇರ್ಕೊಂಡೆ ಮಾತಾಡಲ್ಲ. ಮಾಧ್ಯಮ ನೀವೇ ಆಹ್ವಾನ ಕೊಟ್ಟಿದ್ದೀರಲ್ಲ, ಎಸ್ ವಿ ವಿಲ್ ರಿಕ್ವೆಸ್ಟ್ HD ಕುಮಾರಸ್ವಾಮಿ ಅವರು ಇಲ್ಲಿಗೆ ಬರಲಿ. ಇವಾಗ ಒಂದು ನಿಮಿಷದ್ದು. ಇವಾಗ ಮಂಡ್ಯದ ಭಾಗದ MP ಆಗಿದ್ದಾರೆ. ಮಂಡ್ಯದಲ್ಲೂ ಒಂದು 200-300 ಎಕರೆ ಕೊಡ್ತೀವಿ ಅಂತ ಚಲರಾಯ ಸ್ವಾಮಿ ಹೇಳಿದ್ದಾರೆ, MB ಪಾಟೀಲ್ ಹೇಳಿದ್ದಾರೆ. ನಾನು ಮಂಡ್ಯದ ಮಗನಾಗಿ, ಮಂಡ್ಯದ ಜಿಲ್ಲೆಯ ಮಗನಾಗಿ ಹುಟ್ಟಿದವನು. ಆ ಭಾಗದ ಜನ ಬೆಂಗಳೂರಿಗೆ ಮೈಸೂರಿಗೆ ಗುಳೆ ಹೋಗ್ತಾರೆ ಕೆಲಸಕ್ಕೆ. ಕುಮಾರಸ್ವಾಮಿ ಅವರೇ, ನೀವು ದೊಡ್ಡ ಮಂತ್ರಿ ಆಗಿದ್ದೀರಾ, ಕೇಂದ್ರದಲ್ಲಿ ದೊಡ್ಡದೊಂದು ಕಬ್ಬಣದ ಮಂತ್ರಿ ಆಗಿದ್ದೀರಾ. ದಯವಿಟ್ಟು ನಮ್ಮ ಮಂಡ್ಯದ ಜನತೆಗೆ, ಮಂಡ್ಯದ ಯುವಕರಿಗೆ ಕೈ
ಕೈ ಮುಗಿದು ಕೇಳ್ಕೊತೀನಿ, ಫಸ್ಟ್ ಮಂಡ್ಯ ಜನಕ್ಕೆ ನೀವು ಒಂದು ಉದ್ಯೋಗ ಕೊಡ್ಸಂಗೆ ಒಂದು ದೊಡ್ಡ ಕ್ಲಸ್ಟರ್ ಮಾಡಿ ಅಲ್ಲಿ. ಫೈನ್, ಥ್ಯಾಂಕ್ ಯು ಕಶ್ಯಪ್ ಜಿ, ಥ್ಯಾಂಕ್ ಯು ಗೌಡ್ರೆ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ವೆಯ್ಟ್ ಮಾಡೋಣ. ರೈತರ ಸಮ್ಮತಿ, ನಿಜವಾಗಿಯೂ ಜನಕಲ್ಯಾಣ, ಕೈಗಾರಿಕೀಕರಣ ಮತ್ತು ಈ ಬೆಂಗಳೂರಿನ ಮೇಲೆ ಇರ್ತಕ್ಕಂಥ ಒತ್ತಡ ನಿರ್ವಹಣೆ ಮತ್ತು ನಿವಾರಣೆ ಇವೆರಡು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದರ ನಡುವೆ ಒಂದು ಬ್ಯಾಲೆನ್ಸ್ ಇರಲಿ. ಹಣ ಹೇಗೆ ಬೇಕಾದರೂ ಮಾಡಬಹುದು, ಆದರೆ ತಲೆಮಾರುಗಳವರೆಗೂ ಕೂಡ ಹೆಸರಿರಬೇಕಾಗುತ್ತೆ. ಇಂಥವ್ರು ಮಾಡಿದ್ರಪ್ಪ ಇಂಥ ಒಂದು ಕೆಲಸ ಅದ್ಭುತ ಆಯ್ತಪ್ಪ, ಬೆಂಗಳೂರು ಒತ್ತಡ ಕಡಿಮೆ ಆಯಿತು, ಬೇರೆ ಕಡೆ ಜನಗಳಿಗೆ ಕೈಗಾರಿಕೆಗೆ ಭೂಮಿ ಸಿಕ್ತು, ಕೆಲಸ ಸಿಕ್ತು, ಡೆವಲಪ್ಮೆಂಟ್ ಆಯಿತು, ಜಮೀನಲ್ಲೂ ಕೂಡ ರೈತರು ಒಂದಷ್ಟು ಜಮೀನು ಉಳ್ಕೊಂಡಿದೆ, ಅವ್ರಿಗೂ ನೆಮ್ಮದಿಯ ಬದುಕನ್ನು ನಿರ್ವಹಿಸ್ತಾ ಇದ್ದಾರೆ. ಇವೆಲ್ಲವೂ ಆಗಲಿ ಅಂತೇಳಿ ಆಶಯದೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.